ಓಂ ಶಾಂತಿ. ಬಾಬ್ದಾದ ಈ ದಿನ ತಿಳಿಸ್ತಿದ್ದಾರೆ, ಲಾ ಮೇಕರ್ಸ್. ಲಾ ಮೇಕರ್ಸ್, ಪೀಸ್ ಮೇಕರ್ಸ್. ಈ ಎರಡು ಟೈಟಲ್ ಅನ್ನು ನಮಗೆ ಬಾಬ್ದಾದ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಆಲ್ರೆಡಿ 1970 ತಿಳಿಸ್ಬಿಟ್ಟಿದ್ದಾರೆ, ಕೊಟ್ಬಿಟ್ಟಿದ್ದಾರೆ ನಮಗೆ. ನೀವು ಪೀಸ್ ಮೇಕರ್ಸ್ ಮತ್ತೆ ಲಾ ಮೇಕರ್ಸ್ ಅಂತ. ಶಾಂತಿಯನ್ನ ಸ್ಥಾಪನೆ ಮಾಡುವಂತಹ ಶಾಂತಿ ಸ್ಥಾಪಕರು, ನ್ಯಾಯವನ್ನ ರಚನೆ ಮಾಡುವಂತಹ ನ್ಯಾಯದ ರಚಯಿತರು. ನಾವು ನಿಯಮ ರೂಪಕರ್ತರು ಅಂತ ನಾವು ಹೇಳ್ಬೋದು, ಲಾ ಮೇಕರ್ಸ್ ಅಂತ ಅಂದ್ರೆ. ಅಂದ್ರೆ ಇಲ್ಲಿ ಲಾ ಮೇಕರ್ಸ್, ಈಗ ನಾವು ಹೊರಗಡೆ ನಾವು ಲೌಕಿಕದಲ್ಲಿ ನಾವು ಎಲ್ಲ ನೋಡ್ತಿದ್ದೀವಿ. ಏನು ಹೊರಗಡೆ ಒಬ್ಬ ಜಸ್ಟಿಸ್ ಇರ್ಬೋದು, ಚೀಫ್ ಜಸ್ಟಿಸ್ ಇರ್ಬೋದು, ಅವ್ರು ಏನಾದ್ರೂ ಒಂದು ನಿಯಮವನ್ನ ತಯಾರು ಮಾಡಬೇಕು ಅಂದ್ರೆ ಫಸ್ಟ್ ಪ್ಲಾನ್ ಅನ್ನ ಮಾಡ್ತಾರೆ. ಈ ರೀತಿ ಇರಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಾರೆ. ಅದೊಂದು ಫೈನಲ್ ಆಗುತ್ತೆ, ಅದೇ ನಮಗೆ ನಿಯಮಗಳಾಗಿ ತಯಾರಾಗತ್ತೆ ಅಲ್ವಾ. ಆ ನಿಯಮ ಅನ್ನುವಂತಹದ್ದು ನ್ಯಾಯಯುತವಾಗಿ ಶ್ರೀಮತ ನಿಯಮ ಅಂದ್ರೆ ಶ್ರೀಮತ ಅಂತನೂ ಸಹ ನಾವು ಹೇಳ್ಬೋದು. ನಿಯಮ ಅನ್ನುವಂತಹದ್ದು ಕಲ್ಯಾಣದ ಅರ್ಥವಾಗಿ ತಯಾರು ಮಾಡುವಂತಹದ್ದು. ಅಂದ್ರೆ ಹೊರಗಡೆ ನಾವೇನ್ ನೋಡ್ತಿದ್ದೀರಿ ಅದು ಶರೀರಕ್ಕೆ ಸಂಬಂಧಪಟ್ಟಂತಹದ್ದು, ಸ್ಥೂಲವಾಗಿರುವಂತಹದ್ದು. ಆದ್ರೆ ಇಲ್ಲಿ ಬಾಬಾ ಏನ್ ತಿಳಿಸ್ತಿದ್ದಾರೆ ನಮಗೆ, ಲಾ ಮೇಕರ್ಸ್ ಅಂದ್ರೆ ಪೀಸ್, ಶಾಂತಿಯನ್ನ ಸ್ಥಾಪನೆ ಮಾಡುವಂತಹವರು, ಶಾಂತಿ ಸ್ಥಾಪನೆಗಾಗಿ ಲಾ ಅನ್ನ ರಚನೆ ಮಾಡುವಂತವರು. ನಾವು ಅರ್ಧ ಕಲ್ಪದಿಂದ ದೇಹಾಭಿಮಾನದಲ್ಲಿ, ದುಃಖದಲ್ಲಿ, ಅಶಾಂತಿಯಲ್ಲಿ ಬಂದಿರುವಂತವರು ಅಲ್ವಾ. ಈಗ ನಾವು ಶಾಂತಿಯನ್ನ, ವಿಶ್ವದಲ್ಲಿ ಶಾಂತಿಯನ್ನ ನಾವು ಸ್ಥಾಪನೆ ಮಾಡ್ಬೇಕೀಗ. ಹೊರಗಡೆ ಎಲ್ಲ ವಿಶ್ವದಲ್ಲಿ ಶಾಂತಿ ಅನ್ನೋದು ಬರ್ಬೇಕು ಅಂತ, ಶಾಂತಿಯನ್ನ ಸ್ಥಾಪನೆ ಮಾಡ್ಬೇಕಂತಲ್ಲ ಏನೇನೆಲ್ಲ ಮಾಡ್ತಿದಾರಲ್ಲ, ಗೌರ್ಮೆಂಟ್ಸ್ ಇರ್ಬೋದು, ಪೊಲಿಟಿಷಿಯನ್ಸ್ ಇರ್ಬೋದು, ಯಾರೇ ಇರ್ಬೋದು, ಏನೇನೆಲ್ಲ ಮಾಡ್ತಿದಾರಲ್ಲ. ಆದ್ರೆ ಬಾಬಾ ತಿಳಿಸ್ತಿದ್ದಾರೆ, ಇಲ್ಲಿ ಶಾಂತಿಯನ್ನ ಸ್ಥಾಪನೆ ಮಾಡುವಂತವ್ರು ನೀವೇ. ಎಲ್ಲಿ ನಿಯಮ, ಲಾ ಅನ್ನುವಂತಹದ್ದು ಶ್ರೇಷ್ಠವಾಗಿ ತಯಾರಾಗುತ್ತೋ ಅಲ್ಲಿ ಪೀಸ್ ಅನ್ನುವಂಥದ್ದು ಸಹ ತಯಾರಾಗತ್ತೆ. ಅದಕ್ಕೆ ಲಾ ಮೇಕರ್ಸ್ ಯಾರು, ಅವರೇ ಪೀಸ್ ಮೇಕರ್ಸ್ ಸಹ ಆಗಿರ್ತಾರೆ. ಈಗ ಪೀಸ್ ಅನ್ನ ತರಬೇಕು ವಿಶ್ವದಲ್ಲಿ ಅಲ್ವಾ. ಅಂದ್ರೆ ಇಲ್ಲಿ ಶಾಂತಿಯನ್ನ ತರಬೇಕು. ಶಾಂತಿ ಎಲ್ಲಿದೆ? ಸ್ವಯಂ ಅಲ್ಲೇ ಇದೆ, ಆತ್ಮದಲ್ಲೇ ಇದೆ. ಆತ್ಮದ ಸ್ವಧರ್ಮ ಶಾಂತಿ, ಆತ್ಮಿಕ ತಂದೆ ಶಾಂತಿ ಸಾಗರ, ಆತ್ಮದ ಮನೆನೂ ಶಾಂತಿಧಾಮ ಅಲ್ವಾ. ಇಲ್ಲಿ ಶಾಂತಿ, ಇಲ್ಲಿ ಸ್ವಯಂನ ಒಂದು ಸ್ಮೃತಿಯಲ್ಲಿ ಬರಬೇಕು, ಸ್ವಯಂನ ಒಂದು ಸ್ವರೂಪದಲ್ಲಿ ಬರಬೇಕು. ಅಂದ್ರೆ ಸ್ವಯಂ ಅಂತಂದ್ರೆ ಆತ್ಮ, ಆತ್ಮಕ್ಕೆ ವರ್ತಿಸುತ್ತೆ ಈ ಒಂದು ಏನೇ ಇರಬಹುದು. ಇಲ್ಲಿ ಆತ್ಮಕ್ಕೆ ಹೇಳ್ತಿದ್ದಾರೆ ಹೊರತು ಶರೀರಕ್ಕೆ ಹೇಳ್ತಿಲ್ಲ. ನಾವು ಎಲ್ಲನೂ ಸಹ ಸ್ಥೂಲವಾಗಿ ಶರೀರದ ನಿಯಮಗಳನ್ನ ಪಾಲನೆ ಮಾಡ್ಕೊಂತ ಬರ್ತಿದೀವಿ. ಆದ್ರೆ ಆತ್ಮದ ನಿಯಮಗಳು ಏನಿದಾವೆ, ಆತ್ಮಕ್ಕೆ ಏನ್ ಬೇಕು, ಆತ್ಮದ ಸೂಕ್ಷ್ಮವಾಗಿ ನಾವು ಮಾಡ್ಬೇಕಾಗಿರುತ್ತೆ. ಇಲ್ಲಿ ಸ್ಥೂಲವಾಗಿ ನಾವು ಮಾಡ್ಕೊಳ್ತಾ ಬರ್ತಿದೀವಿ ಅಲ್ವಾ. ಅಲ್ಲಿ ತಿನ್ಬಾರ್ದು, ಇಲ್ಲಿ ತಿನ್ಬಾರ್ದು, ಹಾಗಿರ್ಬೇಕು, ಹೀಗಿರ್ಬೇಕು, ಅಲ್ಲೋಗ್ಬಾರ್ದು, ಇಲ್ಲೋಗ್ಬಾರ್ದು, ವೈಟ್ ಬಟ್ಟೆ ಹಾಕ್ಬೇಕು, ಇದೇ ಹಾಕ್ಬೇಕು, ಅದೇ ಹಾಕ್ಬೇಕು, ಈ ನಿಯಮಗಳೆಲ್ಲನೂ ಸಹ ನಾವು ಫಾಲೋ ಮಾಡ್ತಿದೀವಿ ಅಲ್ವಾ. ಆದ್ರೆ ಬಾಬಾ ಹೇಳ್ತಿರುವಂತಹದ್ದು ಆತ್ಮದ ಒಂದು ನಿಯಮಗಳೇನಿದೆ, ಆತ್ಮಕ್ಕೆ ಕೊಡ್ತಿರುವಂತಹ ನಿಯಮಗಳಾಗಿದೆ. ಬಾಬಾ ಇಲ್ಲಿ ನಮಗೆ ಶ್ರೀಮತ ಕೊಡ್ತಿರೋದೇನಕ್ಕೆ ಹೇಳಿ? ಆತ್ಮಕ್ಕ, ಶರೀರಕ್ಕ. ಆತ್ಮಕ್ಕೆ
ಯಾವಾಗ ಆತ್ಮದ ಒಂದು ಆತ್ಮಕ್ಕೆ ಕೊಡ್ತಿರೋ ಶ್ರೀಮತವನ್ನ ನಾವು ಪಾಲಿಸ್ತಾ ಹೋಗ್ತೀವಿ, ನಮಗೆ ಸ್ಥೂಲವಾದ ನಿಯಮಗಳು ಈಸಿ ಆಗ್ಬಿಡತ್ತೆ. ಇಲ್ಲಿ ಮೇನ್ ಬೇಕಾಗಿರುವಂತಹದ್ದು ಆತ್ಮಿಕವಾಗಿ ಆತ್ಮದ ಸ್ಮೃತಿಯಲ್ಲಿರ್ತಾ ಪರಮಾತ್ಮನ ಶ್ರೀಮತವನ್ನ ನಾವು ಇಲ್ಲಿ ಉಲ್ಲಂಘನೆ ಮಾಡದೆ ಶ್ರೀಮತದ ಪ್ರಕಾರವಾಗಿ ನಡ್ಕೊಂಡು ಹೋಗೋದೇ ಏನಾಗಿದೆ, ನಿಯಮ ಆಗ್ಬಿಡತ್ತೆ. ಅದೇ ನಿಯಮ ಆಗ್ಬಿಡತ್ತೆ. ಇಲ್ಲಿ ಆತ್ಮ ಪರಮಾತ್ಮ ಅವರು ಕೊಡುವಂತಹ ಶ್ರೀಮತ, ಆತ್ಮ ಪರಮಾತ್ಮನ ಸ್ಮೃತಿಯಲ್ಲಿತ್ತ ಪರಮಾತ್ಮನ ಶ್ರೀಮತದ ಅನುಸಾರವಾಗಿ ನಡೀತಾ ಹೋದಂತೆ ಅಲ್ಲಿ ನೀವು ಏನೇ ಮಾತಾಡಿದ್ರು, ಸಂಕಲ್ಪ ಮಾಡಿದ್ರು, ನಿಮ್ಮ ಒಂದು ದೃಷ್ಟಿ, ಮಾತು, ಕರ್ಮ ಎಲ್ಲವೂ ಸಹ ನಿಯಮ ಆಗ್ಬಿಡುತ್ತೆ. ಈಗ ಎಕ್ಸಾಂಪಲ್ ತಗೊಳ್ಳಿ, ಬ್ರಹ್ಮಬಾಬಾ. ಬ್ರಹ್ಮಬಾಬಾ ಸ್ವಯಂನ ಏನ್ ಮಾಡಿದ್ರು, ಆತ್ಮದ ಒಂದು ಸ್ವಯಂನ ಒಂದು ಸ್ಮೃತಿಯಲ್ಲಿದ್ರು. ಆತ್ಮದ ಸ್ಮೃತಿ ಪರಮಾತ್ಮನ ಸ್ಮೃತಿಯಲ್ಲಿದ್ರು. ಅವರ ಶ್ರೀಮತದಂತೆ ನಡೀತಿದ್ರು. ಎಲ್ಲ ಸಮರ್ಪಣೆ ಮಾಡಿದ್ರು. ತನ್ನನ್ನ ತಾನೇ ಸಮರ್ಪಣೆ ಮಾಡಿದ್ರು. ತನ್ನನ್ನ ತಾನೇ ಸಮರ್ಪಣೆ ಮಾಡಿದ್ರು ಅಂದ್ರೆ ಎಲ್ಲ ಸಮರ್ಪಣೆ ಆಗಿತ್ತು. ಎಲ್ಲ ಬಾಬಾರವರು ಕೊಟ್ಬಿಟ್ಟಿದ್ರು. ಬಾಬಾರವರು ಅವರ ಒಂದು ಮನಸ್ಸನ್ನ ಬಳಸ್ಕೊಳ್ತಿದ್ರು. ಮಾತನ್ನ, ಶರೀರವನ್ನ, ಸ್ವಭಾವ ಸಂಸ್ಕಾರ ಎಲ್ಲನೂ ಪರಿವರ್ತನೆ ಮಾಡಿದ್ರು. ಯಾವಾಗ ನಾವು ಬಾಬಾರವರಿಗೆ ನಮ್ಮನ್ನೇ ನಾವು ಕೊಡ್ತೀವಿ ಅಂದ್ರೆ ಮತ್ತೆ ನಮ್ಮದು ಆಗ್ಬಿಡ್ತು ಅಂದ್ರೆ ಮತ್ತೆ ಅದು ಪರಿವರ್ತನೆ ಆಗತ್ತೆ. ಅದನ್ನ ಬಳಸ್ಕೊಳ್ತಾರೆ. ವಿಶ್ವ ಪರಿವರ್ತನೆಯ ಸೇವೆಯಲ್ಲಿ, ಕಾರ್ಯದಲ್ಲಿ ನಮ್ಮ ಮನಸ್ಸನ್ನ, ಬುದ್ಧಿಯನ್ನ, ಸಂಸ್ಕಾರವನ್ನ, ಶರೀರವನ್ನ, ಸ್ವಭಾವ ಸಂಸ್ಕಾರಗಳನ್ನ ಎಲ್ಲವನ್ನೂ ಸಹ ದೈವಿಕವಾಗಿ ದಿವ್ಯತೆಯಿಂದ ಅವರು ಬಳಸ್ಕೋತಾರೆ. ನಾವು ಮಾಡ್ತಾ ಇರುವಂತಹದ್ದು ಏನು ಹಂಗಾದ್ರೆ? ಈಗ ಬ್ರಹ್ಮಭಾವ ಏನು ಮಾಡಿದ್ರು ಅದು ಈಗ ನೇಮ ಆಗೋಗಿದೆ. ನಿಜನೋ ಇಲ್ವೋ? ಬ್ರಹ್ಮಬಾಬಾ ಏನು ಸ್ವಯಂನ ಒಂದು ಸ್ಮೃತಿಯಲ್ಲಿ, ತಂದೆಯ ಒಂದು ಸ್ಮೃತಿಯಲ್ಲಿ ಇರ್ತಾ ಎಲ್ಲಾ ಸರ್ವಸ್ವನೂ ಅವ್ರಿಗೆ ಸಮರ್ಪಣೆ ಮಾಡಿ ಅವ್ರೇನು ಶ್ರೀಮತದಂತೆ ನಡೆದ್ರು ಅದೇನೆ ನಿಯಮ ಆಗೋಗಿದೆ ಅಲ್ವಾ? ಈಗಲೂ ಸಹ ಅವರ ಒಂದು ನಿಯಮಗಳು ನಡೀತಿದೆಯೋ ಇಲ್ಲೋ, ಅದನ್ನೆಲ್ಲರೂ ಸಹ ಫಾಲೋ ಮಾಡ್ತಿದ್ದೀವಿ ನಾವು. ಹಾಗೆ ನೀವು ಬಾಬಾ ಹೇಳ್ತಾರೆ, ನೀವು ಆಧಾರ ಮೂರ್ತಿಗಳಲ್ಲ. ಯಾಕಂದ್ರೆ ಈ ಸಂಗಮ ಯುಗ ಇಡೀ ಕಲ್ಪಕ್ಕೆ ಬುನಾದಿ ಅಲ್ವಾ? ಈ ಸಂಗಮ ಯುಗ ಅನ್ನುವಂತಹದ್ದು ಇಡೀ ಕಲ್ಪಕ್ಕೆ ಬುನಾದಿ. ಈ ಸಂಗಮ ಯುಗದಲ್ಲಿರುವಂತಹ ಬ್ರಾಹ್ಮಣರು ಸಹ ಬುನಾದಿ. ಹೌದೋ ಇಲ್ಲ? ಬ್ರಾಹ್ಮಣರೇ ಬುನಾದಿ. ಇಲ್ಲಿ ಬ್ರಾಹ್ಮಣರು ಬುನಾದಿ ಅಂತಂದ್ಮೇಲೆ ಬುನಾದಿ ಗಟ್ಟಿಯಾಗಿದ್ರೆ ತಾನೆ ಇಡೀ ವೃಕ್ಷ ಎಲ್ಲ ಗಟ್ಟಿಯಾಗಿರುತ್ತೆ. ಅದಕ್ಕೆ ಹೇಳ್ತಾರೆ ಇಲ್ಲಿ ಬುನಾದಿ ಅಂದ್ರೆ ಈ ಸಂಗಮ ಯುಗದಲ್ಲಿ ನೀವೇನು ತಂದೆಯ ಒಂದು ಆತ್ಮದ ಒಂದು ಸ್ಮೃತಿ, ತಂದೆಯ ಒಂದು ಸ್ಮೃತಿ ಅಲ್ಲಿ ಇದ್ದು ನೀವು ಶ್ರೀಮತದಂತೆ ನಡೆದು ನಿಮ್ಮ ಒಂದು ಪ್ರತಿಯೊಂದು ಸೆಕೆಂಡೂ ಸಹ ನೀವು ಏನು ಮಾತಾಡ್ತೀರಾ, ಸಂಕಲ್ಪ ಮಾಡ್ತೀರಾ, ಕರ್ಮ ಮಾಡ್ತೀರಾ, ಏನೇನಿದೆ ಅದೆಲ್ಲನೂ ಸಹ ಇಡೀ ಕಲ್ಪಕ್ಕೆ ಏನಾಗ್ಬಿಡತ್ತೆ, ನಿಯಮ ಆಗೋಗ್ಬಿಡತ್ತೆ. ಫಸ್ಟ್ ಮೇಯ್ನು ಈಗ ನೋಡಿ, ನಾವು ಸತ್ಯುಗದಲ್ಲಿ ಬರ್ತೀವಿ. ನೆಕ್ಸ್ಟ್ ಎಲ್ಲಿ ಬರ್ತೀವಿ? ಸತ್ಯುಗದಲ್ಲಿ ಬರ್ತೀವಿ. ಮತ್ತೆ ಸತ್ಯಯುಗದಲ್ಲಿ ನಡೆಯುವಂತಹ ನಿಯಮಗಳು, ಆಚಾರ ಪದ್ಧತಿಗಳು ಎಲ್ಲದಕ್ಕೂ ಬೀಜ ಇಲ್ಲೇ ಹಾಕ್ಬೇಕು ನಾವು ಅಂತ ಹೇಳ್ತಿದ್ದಾರೆ. ಎಲ್ಲಾಕ್ಬೇಕು ನಾವು? ಇಲ್ಲಿ ಈ ಸಂಗಮ ಯುಗದಲ್ಲೇನೆ ಹಾಕ್ಬೇಕು. ಈಗ ಸತ್ಯುಗದಲ್ಲಿ ಯಾವ ರೀತಿ ಇರ್ತಾರೆ ನಿಮಗೆಲ್ಲರಿಗೂ ಸಹ ಗೊತ್ತಿದೆ. ನಿರೋಗಿಯಾಗಿರ್ತಾರೆ, ಆತ್ಮಾಭಿಮಾನಿಗಳ ಅಂದ್ರೆ ಆತ್ಮದ ಒಂದು ಸ್ಮೃತಿ ಇರುತ್ತೆ, ಪವಿತ್ರತೆ ದೃಷ್ಟಿ ಅಲ್ವಾ, ಸಂಪೂರ್ಣ ನಿರ್ವಿಕಾರಿಗಳಾಗಿರ್ತಾರೆ, ಮರ್ಯಾದಾ ಪುರುಷೋತ್ತಮರಾಗಿರ್ತಾರೆ, ಡಬಲ್ ಕಿರೀಟಧಾರಿಗಳಾಗಿರ್ತಾರೆ, ಡಬಲ್ ಅಹಿಂಸಕರಾಗಿರ್ತಾರೆ, ಸತೋ ಪ್ರಧಾನವಾಗಿರ್ತಾರೆ. ಅಂದ್ರೆ ಶಾಂತಿ, ಪ್ರೀತಿ,
ಶಕ್ತಿ, ಜ್ಞಾನ, ಪ್ರೇಮ, ಸುಖ, ಆನಂದ, ಪವಿತ್ರತೆ ಏನಿದಾವೆ ಸತ್ವ ಗುಣಗಳು ಅವುಗಳಿಂದ ಸಂಪನ್ನ ಆಗಿರ್ತಾರೆ. ಸೋಲಾಕಲ ಸಂಪೂರ್ಣರಾಗಿರ್ತಾರೆ. ಅಂದ್ರೆ ಎಲ್ಲ ಒಂದು ಗುಣಗಳಲ್ಲಿ ಸಂಪೂರ್ಣವಾಗಿರ್ತಾರೆ ಅಲ್ವಾ. ಮತ್ತೆ ಅಲ್ಲಿ ಆಗಿದ್ದಾರೆ ಅಂತಂದ್ರೆ ಅಲ್ಲಿ ಸತ್ಯುಗದಲ್ಲಿ ಪರಂಧಾಮದಿಂದ ಬಂದು ಸತ್ಯುಗದಲ್ಲಿ ಬಂದೇ ಆ ಥರ ತಯಾರಾಗ್ಬಿಡ್ತಾರ? ಇಲ್ಲ ಅಲ್ಲ, ಇಲ್ಲೇ ತಯಾರಾಗಬೇಕಲ್ಲ. ಈ ಸಂಗಮ ಯುಗದಲ್ಲಿ ಇಲ್ಲೇ ತಯಾರಾಗಬೇಕು. ಇಲ್ಲೇ ಆ ಒಂದು ಸಂಸ್ಕಾರಗಳನ್ನ, ಆ ನಿಯಮಗಳನ್ನ ಇಲ್ಲೇನೆ ನಾವು ತಯಾರು ಮಾಡ್ಕೋಬೇಕು. ಯಾವುದ್ರ ಮೂಲಕ? ಸ್ವಯಂನ ಒಂದು ಸ್ಮೃತಿ, ಸ್ವಯಂ ತಂದೆಯ ಒಂದು ಸ್ಮೃತಿ, ಮತ್ತೆ ಅವ್ರು ಕೊಡುವಂತಹ ಜ್ಞಾನ, ಯೋಗ ಏನಿದೆ ಶಿಕ್ಷಣ, ಅದನ್ನ ಧಾರಣೆ ಮಾಡ್ಕೊಳ್ಳೋದ್ರ ಮೂಲಕ, ಶ್ರೀಮತದಂತೆ ನಡೆಯೋದ್ರ ಮೂಲಕ ಏನಾಗತ್ತೆ? ನಾವು ಮಾಡುವಂತಹ ನೋಡಿ ಆತ್ಮಿಕ ಸ್ಮೃತಿನೇ ಪವಿತ್ರವಾದ ಶ್ರೇಷ್ಠವಾದ ಸ್ಮೃತಿ. ಆತ್ಮಿಕ ದೃಷ್ಟಿನೇ ಪವಿತ್ರವಾದ ದೃಷ್ಟಿ. ಆತ್ಮಿಕವಾದ ಒಂದು ವೃತ್ತಿನೇ ಪವಿತ್ರವಾದ ವೃತ್ತಿ ಅಲ್ವಾ. ಅಲ್ಲಿ ಪರಮಾತ್ಮನ ಸ್ಮೃತಿನೂ ಸೇರಿರುತ್ತೆ. ಮಾತು ಕರ್ಮ, ಆತ್ಮಿಕವಾಗಿ ನಡೆಯುವಂತ ಮಾತು ಕರ್ಮ ಎಲ್ಲ ಶ್ರೇಷ್ಠವಾಗಿರುತ್ತೆ. ಮತ್ತೆ ಶ್ರೇಷ್ಠವಾಗಿ ಇತ್ತು ಅಂದ್ರೆ ಅಲ್ಲಿ ನಿಯಮ ತಯಾರಾಗ್ತಿದೆ ಅಂತ ಅರ್ಥ. ಪ್ರತಿ ಸೆಕೆಂಡು ಅದು ಏನಾಗುತ್ತೆ, ಇಡೀ ಪ್ರಪಂಚ ಅಂದ್ರೆ ಇಡೀ ಆ ಒಂದು ಶ್ರೇಷ್ಠ ಪ್ರಪಂಚ ಏನಿದೆ ಅದನ್ನ ತಯಾರು ಮಾಡೋದಕ್ಕೆ ಈ ಶ್ರೇಷ್ಠವಾದಂತಹ ಸ್ಮೃತಿ, ಸ್ಥಿತಿ, ಸ್ವರೂಪ, ಧಾರಣೆ ಏನಿದೆ, ವೃತ್ತಿ, ದೃಷ್ಟಿ ಇವೆಲ್ಲ ಏನಿದಾವೆ ಇವೇ ಕಾರಣ ಆಗಿರುತ್ತೆ. ಈಗ ನಾನು ಸತ್ಯಯುಗದಲ್ಲಿ ಬರಬೇಕು ಅಂದ್ರೆ ಅದರ ಒಂದು ಆಚಾರ ಪದ್ಧತಿಗಳು ಏನಿದಾವೆ ಅವುಗಳ ಒಂದು ಬೀಜವನ್ನೇ ನಾನು ಇಲ್ಲಿ ನಾಟಬೇಕಾಗತ್ತೆ. ಅಲ್ಲಿ ಆತ್ಮದ ಒಂದು ಸ್ಮೃತಿ ಇರುತ್ತೆ ಅಲ್ವಾ. ಆತ್ಮದ ಒಂದು ಸ್ಮೃತಿ ಇರುತ್ತೆ. ಇಲ್ಲಿ ನಾವು ಆತ್ಮದ ಸ್ಮೃತಿಯಲ್ಲಿ ಇರ್ತೀವಿ ಅಂತಂದ್ರೆ ಅಲ್ಲಿ ನಾವು ಅದೇ ನಿಯಮ ಆಗುತ್ತೆ. ಸತ್ಯುಗದಲ್ಲಿ ದೇಹದ ಒಂದು ಸ್ಮೃತಿಯಲ್ಲಿ ಇರ್ತಾ, ದುಃಖ ಕೊಡ್ತಾ, ಆ ಪರ ಚಿಂತನೆಯನ್ನ ಮಾಡ್ತಾ, ವಿಕಾರಗಳಲ್ಲಿ ಬರ್ತಾ, ನಾವು ಮೋಹಗಳಲ್ಲಿ ಬರ್ತಾ ಹೋಗ್ತಾ ಇದೀವಿ ಅಂತಂದ್ರೆ ಮತ್ತೆ ಅದೇನೇ ಏನಾಗತ್ತೆ, ನಿಯಮ ಆಗಿ ತಯಾರಾಗತ್ತೆ. ಈ ಸಮಯದಲ್ಲಿ ಅದೇನಾಗತ್ತೆ, ದ್ವಾಪರ ಯುಗದಿಂದ ಅದೇ ಸ್ಟಾರ್ಟ್ ಆಗತ್ತೆ. ದುಃಖ ರಚನೆ ಮಾಡಿರುವಂತವ್ರು ಯಾರು? ನಾವೇ ಅಲ್ವಾ. ಹೇಗೆ ದ್ವಾಪರ ಯುಗದಿಂದ ಅದು ತಯಾರಾಯ್ತು ಅಂತಂದ್ರೆ ನಾವು ನೋಡಿ ಈಗ ಎಷ್ಟು ನಾವು ಆತ್ಮಿಕ ಸಂಪಾದನೆ ಮಾಡ್ಕೊಂಡಿದೀವಿ ಅಷ್ಟನ್ನ ನಾವು ಸತ್ಯ ಜಾಸ್ತಿ ಮಾಡ್ಕೊಂಡಿದೀವಿ. ಸಂಪೂರ್ಣವಾಗಿ ಬಾಪ್ ಸಮಾನ ಅಂತಂದ್ರೆ ಸತ್ಯ ತ್ರೇತಾಯುಗ 2 ಯುಗನೂ ಸಹ ನಾವು ಅಲ್ಲಿ ಬರ್ತೀವಿ. ಕಡಿಮೆ ಮಾಡ್ಕೊಂಡಿದೀವಿ ಸತ್ಯಯುಗದ್ದು ಅಂದ್ರೆ ಆತ್ಮಿಕ ಸಂಪಾದನೆ ಕಡಿಮೆ ಇದೆ ಅಂತಂದ್ರೆ, ಆ ನಿಯಮಗಳು ಕಡಿಮೆ ಇದೆ ಅಂತಂದ್ರೆ ತ್ರೇತಾಯುಗದ ಅಂತಿಮದಲ್ಲಿ ಬರ್ತೀವಿ. ಉಳಿದಿರೋದೆಲ್ಲ ಏನಿದೆ ದ್ವಾಪರ ಯುಗದಿಂದ ದೇಹಾಭಿಮಾನದ ಅದೇ ಸಂಸ್ಕಾರ ಜಾಸ್ತಿ ತಯಾರು ಮಾಡ್ಕೊಂಡಿರ್ತೀವಲ್ಲ ನಾವಿಲ್ಲಿ. ಈ ಸಮಯದಲ್ಲಿ ಹೆಚ್ಚಿಗೆ ಯಾರು ದೇಹಾಭಿಮಾನದಲ್ಲಿ ಇರ್ತಾರೆ, ಹೆಚ್ಚಿಗೆ ದ್ವಾಪರ ಯುಗದ ಅಂದ್ರೆ ತ್ರೇತಾಯುಗದ ಅಂತಿಮದಲ್ಲಿ ಸ್ವಲ್ಪ ಬರ್ತಾರೆ. ಮತ್ತೆ ದ್ವಾಪರ ಯುಗದಿಂದ ಅವರು ದೇಹಾಭಿಮಾನದ ಒಂದು ದೇಹಾಭಿಮಾನದ ಒಂದು ಸಂಸ್ಕಾರಗಳಲ್ಲಿ ಎಲ್ಲಿ ದ್ವಾಪರ ಯುಗ ಕಲಿಯುಗದಲ್ಲಿ ಬರ್ತಾರೆ. ಆತ್ಮಿಕ ಸಂಪಾದನೆ, ಆತ್ಮಿಕ ಸ್ಮೃತಿ, ಪರಮಾತ್ಮನ ಸ್ಮೃತಿಯಲ್ಲಿ ಇದ್ದು ಎಷ್ಟು ಅವರು ಶ್ರೇಷ್ಠ ಸಂಸ್ಕಾರಗಳನ್ನ ತಯಾರು ಮಾಡ್ಕೊಂಡಿದ್ದಾರೆ, ಎಷ್ಟು ಶ್ರೇಷ್ಠವಾದಂತಹ ಒಂದು ನಿಯಮಗಳನ್ನ ತಯಾರು ಮಾಡಿದ್ದಾರೆ, ಎಷ್ಟು ಅವರು ಸಂಪಾದನೆ ಇದೆ ಅನ್ನೋದ್ರ ಮೇಲೆ ಅವರು ಸತ್ಯ ತ್ರೇತಾಯುಗದಲ್ಲಿ ಬರ್ತಾರೆ. ಜಾಸ್ತಿ ಇದೆ ಬ್ರಹ್ಮಬಾಬಾ ಸಮಾನ ಅಂದ್ರೆ ಬ್ರಹ್ಮಬಾಬನ ಜೊತೆಯಿಂದನೂ ಸಹ ಬರ್ತಾರೆ. ಅದು ಮತ್ತೆ ದ್ವಾಪರ ಯುಗದಿಂದ ನಾರ್ಮಲ್ ಇರುತ್ತೆ. ಕಡಿಮೆ ಇದೆ, ಜಾಸ್ತಿ ದೇಹಾಭಿಮಾನನೇ ಇದೆ ಅಂತಂದ್ರೆ ತ್ರೇತಾಯುಗದ ಅಂತಿಮದಲ್ಲಿ ಏನಾದ್ರು ಸ್ವಲ್ಪ ಬರ್ತಾರೆ. ಮತ್ತೆ ಜಾಸ್ತಿ ದೇಹಾಭಿಮಾನದ ಒಂದು ಯುಗದಲ್ಲೇನೆ ಇರ್ತಾರೆ. ಅಂದ್ರೆ ದುಃಖದ ಪ್ರಪಂಚದಲ್ಲೇ ಜಾಸ್ತಿ ಇರ್ತಾರೆ. ದುಃಖವನ್ನ ಇಲ್ಲಿ ನಾವು ರಚನೆ ಮಾಡಬಾರದು ಅಂತ ಹೇಳ್ತಿದ್ದಾರೆ. ನೋಡಿ ಬಾಪ್ದಾದ ತಿಳಿಸ್ತಿದ್ದಾರೆ ಇಲ್ಲಿ. ಈ ಅಂದ್ರೆ ಸತ್ಯಯುಗದ ಒಂದು ನಿಯಮಗಳು ಏನೇನು ನಡೆಯುತ್ತೋ ಅವುಗಳನ್ನ ರಚನೆ ಮಾಡೋರು ನೀವೇ ಆಗಿದ್ದೀರಾ.
ನಾವು ಲಾ ಮೇಕರ್ಸ್ ಅನ್ನುವಂತಹದ್ದು ಸ್ಮೃತಿಯಲ್ಲಿ ಇಟ್ಕೊಳ್ತೀರಾ ಅಂದ್ರೆ ಪ್ರತಿಯೊಂದು ಹೆಜ್ಜೆಯನ್ನ ಆಲೋಚನೆ ಮಾಡಿ ಹಾಕ್ತೀರಾ ನೀವು, ಆಲೋಚನೆ ಮಾಡಿ ಇಡ್ತೀರಾ ನೀವು ಅಲ್ವಾ. ನಿಯಮಗಳನ್ನ ಲಾನ ರಚನೆ ಮಾಡುವಂತವರು ನೀವೇ ಆಗಿದ್ದೀರಾ. ಮತ್ತೆ ನಾನು ಏನ್ ರಚನೆ ಮಾಡ್ತೀನಿ ಅಲ್ಲಿ ನಾನು ಸಹ ಅನುಭವಿಸ್ಬೇಕಾಗತ್ತೆ ಅಲ್ಲ. ಈಗ ನಾನು ಇರ್ತೀನಿ ಜೊತೆಗೆ ಅದನ್ನು ಹೇಳ್ತಾರೆ ನೋಡಿ. ಈಗ ಮುಂದೆ ನೀವು ಯಾವ ಹೆಜ್ಜೆಗಳನ್ನಾದ್ರೆ ಹಾಕ್ತಿರೋ ಅವು ನಿಯಮಗಳಾಗ್ಬಿಡುತ್ತೆ. ನೀವು ಯಾವಾಗ ನಾವು ಲಾ ಮೇಕರ್ಸ್ ಅನ್ನೋದು ಸ್ಮೃತಿಯಲ್ಲಿ ಇಟ್ಕೊಳ್ತೀರಾ ಆಗ ಪ್ರತಿ ಹೆಜ್ಜೆಯನ್ನ ಆಲೋಚನೆ ಮಾಡಿ ಹಾಕ್ತೀರಾ. ನೀವು ಯಾವ ಹೆಜ್ಜೆಯನ್ನಾದ್ರೆ ಹಾಕ್ತಿರೋ ಅವು ನಿಯಮಗಳಾಗ್ಬಿಡತ್ತೆ. ಯಾವ ವಿಧವಾಗಿ ಜಸ್ಟಿಸ್ ಇಲ್ಲ ಚೀಫ್ ಜಸ್ಟಿಸ್ಗಳು ಯಾವ ವಿಷಯಗಳನ್ನ ಫೈನಲ್ ಮಾಡ್ತಾರೋ ಅವು ನಿಯಮಗಳಾಗ್ಬಿಡತ್ತೆ. ಅದೇ ತರ ಇಲ್ಲೂ ಕೂಡ ಎಲ್ಲರೂ ನ್ಯಾಯಾಧಿಪತಿಗಳು ಕೂತ್ಕೊಂಡಿದ್ದೀರಾ ನೀವು ಅಂತ ಹೇಳ್ತಿದ್ದಾರೆ. ನೀವೇನಾಗಿದ್ದೀರಾ? ನ್ಯಾಯಾಧಿಪತಿಗಳಾಗಿದ್ದೀರಾ, ನ್ಯಾಯವನ್ನ ನಿರ್ಣಯ ಮಾಡುವಂತವರಾಗಿದ್ದೀರಾ. ಆದ್ದರಿಂದ ಕೆಟ್ಟ ಕರ್ಮಗಳೇನು ನಡೆಯಂಗಿಲ್ಲ. ಅಂದ್ರೆ ದೇಹಾಭಿಮಾನಕ್ಕೆ ಪಟ್ಟಿರುವಂತಹ ಯಾವುದೇ ಒಂದು ಕರ್ಮಗಳು ನಡಿಬಾರ್ದು, ವಿಕರ್ಮಗಳು ನಡಿಬಾರ್ದು. ಯಾಕಂದ್ರೆ ನೀವು ಶ್ರೇಷ್ಠ ಕರ್ಮಗಳನ್ನ ಮಾಡಿ ಶ್ರೇಷ್ಠವಾದ ಒಂದು ನಿಯಮಗಳನ್ನ ತಯಾರು ಮಾಡುವಂತವರು, ಶ್ರೇಷ್ಠ ಕರ್ಮಗಳನ್ನ ಮಾಡಿ ಶ್ರೇಷ್ಠವಾದ ನಿಯಮವನ್ನ ತಯಾರು ಮಾಡುವಂತವರು ನೀವು ವಿಕರ್ಮಗಳು. ಕೆಟ್ಟ ಒಂದು ಕರ್ಮಗಳು ಯಾವುದು ಮಾಡಬೇಡಿ. ನೀವು ಲಾ ಮೇಕರ್ಸ್ ಆದಾಗ ನೀವು ಯಾವ ಸಂಕಲ್ಪವಾದ್ರೆ ಮಾಡ್ತಿರೋ, ನೀವು ಯಾವ ಹೆಜ್ಜೆಗಳನ್ನಾದ್ರೆ ಹಾಕ್ತಿರೋ ನಿಮ್ಮನ್ನ ನೋಡಿ ಇಡೀ ವಿಶ್ವ ಎಲ್ಲ ಫಾಲೋ ಮಾಡುತ್ತೆ. ಯಾಕಂದ್ರೆ ನೀವು ಆಧಾರ ಮೂರ್ತಿಗಳು, ಲಾ ಮೇಕರ್ಸ್, ಪೂರ್ವಜರು ಅಲ್ವಾ. ಬುನಾದಿಯಲ್ಲಿ ನೀವೇ ಇರೋದು. ಬುನಾದಿಯಲ್ಲಿ ನೀವು ನೋಡಿ ಬುಡಕ್ಕೇನೇ ಹಾಕಿದ್ರು ಕೂಡ ಅದು ಇಡೀ ವೃಕ್ಷಕ್ಕೆ ಕಳಿಸುತ್ತೆ ಅಲ್ವಾ. ಮತ್ತೆ ನೀವು ಲಾ ಮೇಕರ್ಸ್ ಅಂತಂದಾಗ ನೀವೇನೇ ತಗೊಂಡ್ರು ಕೂಡ ಇಡೀ ವಿಶ್ವವೆಲ್ಲ ನೀವೇನೇ ಮಾಡಿದ್ರು ಕೂಡ ನೋಡಿ, ನೀವು ಯಾವ ಸಂಕಲ್ಪ ಮಾಡ್ತಿರೋ, ನೀವು ಯಾವ ಹೆಜ್ಜೆನಾದ್ರೆ ಹಾಕ್ತಿರೋ ನಿಮ್ಮನ್ನ ನೋಡಿ ಇಡೀ ವಿಶ್ವವೆಲ್ಲ ಫಾಲೋ ಮಾಡುತ್ತೆ. ನಿಮ್ಮ ಪ್ರಜೆಗಳೆಲ್ಲರೂ ನಿಮ್ಮನ್ನ ಫಾಲೋ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಇಡೀ ವಿಶ್ವನೂ ಫಾಲೋ ಮಾಡುತ್ತೆ, ನಿಮ್ಮ ಪ್ರಜೆಗಳು ನಿಮ್ಮನ್ನ ಫಾಲೋ ಮಾಡ್ತಾರೆ. ಆದ್ದರಿಂದ ನಿಮ್ಮನ್ನ ನೀವು ಈ ವಿಧವಾಗಿ ಭಾವಿಸ್ತಾ ಪ್ರತಿ ಹೆಜ್ಜೆಯನ್ನ ಹಾಕಿ ಅಂತ ಹೇಳ್ತಾರೆ. ಇದ್ರಲ್ಲೂ ಕೂಡ ನಂಬರ್ಸ್ ಇದಾವೆ, ಆದ್ರೆ ಎಲ್ಲರೂ ಕೂಡ ಲಾ ಮೇಕರ್ಸ್, ನಂಬರ್ ವಾರ್ ಇದ್ದಾರೆ. ಆದ್ರೆ ಎಲ್ಲರೂ ಸಹ ಏನಾಗಿದ್ದಾರೆ? ಲಾ ಮೇಕರ್ಸ್ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಲ್ಲ? ಏನ್ ನೀವ್ ಮಾಡ್ತೀರಾ ಅದು ಇಡೀ ವೃಕ್ಷ ಎಲ್ಲನೂ ಸಹ, ಅಂದ್ರೆ ಇಡೀ ವಿಶ್ವವೆಲ್ಲ ಅನುಸರಿಸುತ್ತೆ. ಯಾಕಂದ್ರೆ ನೀವು ಕಲ್ಪವೃಕ್ಷದ ಬೇರುಗಳಲ್ಲಿರುವಂತವರು, ನೀವು ಬುನಾದಿ ಆಗಿದ್ದೀರಾ. ಬುನಾದಿ ಏನ್ ಸ್ವೀಕಾರ ಮಾಡುತ್ತೆ ಇಡೀ ವೃಕ್ಷನೂ ಸಹ ಅದೇ ಸ್ವೀಕಾರ ಮಾಡುತ್ತೆ. ಆದ್ರಿಂದ ನೀವು ಎಚ್ಚರಿಕೆಯಿಂದ ನೀವು ಶ್ರೇಷ್ಠವಾದಂತಹ ಕರ್ಮಗಳನ್ನೇ ಮಾಡಿ ನೀವು ಒಳ್ಳೆಯ ನಿಯಮಗಳನ್ನೇ ನೀವು ತಯಾರು ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆದ್ರೆ ಬಾಬಾ ಇದು ಹೇಳ್ತಿದ್ದಾರೆ ನೋಡಿ, ನಿಮ್ಮ ಮೇಲೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ಅಲ್ವಾ. ನಾವು ಲಾ ಮೇಕರ್ಸ್ ಆಗಿದ್ದೀವಿ, ನಮ್ಮನ್ನೆಲ್ಲ ನೋಡಿ ಎಲ್ಲರೂ, ಅಂದ್ರೆ ಇಡೀ ವಿಶ್ವನೇ ಫಾಲೋ ಮಾಡುತ್ತೆ, ನಮ್ಮ ಪ್ರಜೆಗಳು ಫಾಲೋ ಮಾಡ್ತಾರೆ ಅನ್ನೋ ದೊಡ್ಡ ಒಂದು ಜವಾಬ್ದಾರಿ ಇದೆ ಅಲ್ವಾ ನಿಮ್ಗೆ. ಈ ಒಂದು ಜವಾಬ್ದಾರಿ ಇದೆ. ಈ ಜವಾಬ್ದಾರಿಯಿಂದ ನೀವು ನಡ್ಕೊಳ್ತಾ ಹೋಗ್ತೀರಾ ಅಂದ್ರೆ, ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತಾ ಹೋಗ್ತೀರಾ ಅಂತಂದ್ರೆ ಚಿಕ್ಕ ಚಿಕ್ಕ ವಿಷಯಗಳು ಸ್ವತಃವಾಗಿನೇ ಏನಾಗ್ಬಿಡತ್ತೆ? ಅಂತ್ಯ ಆಗ್ಬಿಡತ್ತೆ. ಯಾವ ಕರ್ಮಗಳಾದ್ರೆ ನಾನು ಮಾಡ್ತೀನೋ ನನ್ನನ್ನ ನೋಡಿ ಎಲ್ಲರೂ ಮಾಡ್ತಾರೆ ಅನ್ನೋ ಸ್ಲೋಗನ್ ಕೂಡ ಇದೆ ಅಲ್ಲ. ಬ್ರಹ್ಮಬಾಬಾ ಇದೇ ಸ್ಲೋಗನ್ ಅನ್ನ ನೆನ್ಪಿಟ್ಕೊಳ್ತಿದ್ರು ಅಲ್ವಾ. ಬ್ರಹ್ಮಬಾಬಾ ಇದೇ ಒಂದು ಫಾಲೋ ಮಾಡ್ತಿದ್ರು. ನಾನೇನ್ ಮಾಡ್ತೀನೋ ನನ್ನ ನೋಡಿ ಅವರು ಮಾಡ್ತಾರೆ, ಮಕ್ಕಳು ಮಾಡ್ತಾರೆ ಅನ್ನೋದನ್ನ ನೆನ್ಪಿಟ್ಕೊಳ್ತಿದ್ರು. ಈ ಒಂದು ಸ್ಲೋಗನ್ ನಿಮಗೆ ನೆನಪಿರುತ್ತೆ ಅಂತಂದ್ರೆ ನೀವೇನೇ ಕಾರ್ಯ ಮಾಡಿದ್ರು ಕೂಡ ಆ ಕಾರ್ಯದಲ್ಲಿ ನೀವು ಶ್ರೇಷ್ಠತೆಯನ್ನ ತರಬಹುದು, ಸರಿ ಮಾಡಕ್ ಸಾಧ್ಯ, ತಿದ್ದೋದಕ್ಕೆ ಸಾಧ್ಯ ಆಗತ್ತೆ. ನಾವು ಗಮನ ಕೊಟ್ಟು ಎಲ್ಲ ನೋಡ್ತಿದ್ದಾರೆ,
ಅಲ್ವಾ? ನಾವು ಗಮನ ಕೊಟ್ಟು ನಾವು ಕೆಟ್ಟದನ್ನ ಮಾಡಬಾರದು, ಇದನ್ನ ಅವರು ಕಲಿತಾರೆ, ಎಲ್ಲ ನೋಡ್ತಿದ್ದಾರೆ, ಫಾಲೋ ಮಾಡ್ತಾರೆ ಅನ್ನೋ ಜವಾಬ್ದಾರಿ ನಮಗಿದೆ ಅಂತಂದಾಗ, ಇಡೀ ವಿಶ್ವದ ಜವಾಬ್ದಾರಿ ಇದೆ ಅಂತಂದಾಗ ಅದನ್ನ ನೀವು ಏನ್ ಮಾಡ್ಬೋದು, ಆ ಸ್ಮೃತಿ ಇತ್ತು, ನನ್ನ ನೋಡಿ ಇತರರು ಕಲಿತಾರೆ ಅನ್ನೋ ಸ್ಮೃತಿ ಇತ್ತು ಅಂದ್ರೆ ಅದನ್ನ ನೀವು ಸರಿ ಮಾಡ್ಬೋದು. ನಿಮ್ಮನ್ನ ನೀವು ಒಂಟಿಯಾಗಿ ಭಾವಿಸ್ಬೇಡಿ ಅಂತಿದ್ದಾರೆ. ನಾನೊಬ್ಬ ತಾನೇ ಬಿಡು, ನಾನೇನ್ ಮಾಡಿ, ಅವರಾದ್ರೂ ಚೆನ್ನಾಗಿರ್ತಾರ, ನಾನೇನೋ ಸ್ಮೃತಿ ಮಾಡ್ತಿಲ್ಲ, ನಾನೇನೋ ಪುರುಷಾರ್ಥ ಸರಿಯಾಗಿ ಮಾಡ್ತಿಲ್ಲ, ನಾನು ದೇಹಾಭಿಮಾನದಲ್ಲಿ ಜಾಸ್ತಿ ಬರ್ತಿದ್ದೀನಿ, ಪರವಾಗಿಲ್ಲ ಬಿಡು, ನಂದು ಹೆಂಗೋ ಆದ್ರೆ ಆಯ್ತು, ಬೇರೆಯವ್ರು ಮಾಡ್ತಿದಾರಲ್ಲ ಪಡ್ಕೊಳ್ಳಿ ಬಿಡು, ಈ ತರ ಅನ್ಕೊಳಕ್ ಹೋಗ್ಬೇಡಿ ಅಲ್ವಾ? ಮಾಡ್ದವ್ರು ಪಡ್ಕೊಳ್ತಾರೆ ನಿಜ, ಆದ್ರೆ ನೀವು ಬ್ರಾಹ್ಮಣರು ಅಂದಾಗ, ನೀವು ಬುನಾದಿ ಬೇರುಗಳಲ್ಲಿದ್ದೀರಾ ಅಂದಾಗ, ಮತ್ತೆ ನೀವೇ ಆಧಾರ ಮೂರ್ತಿಗಳು, ಪೂರ್ವಜರು ಅಂದಾಗ ಯೋಚನೆ ಮಾಡಿ ಅಂತಿದ್ದಾರೆ. ಒಬ್ಬರೇ ನಾನು ಒಂಟಿ ಅಂತ ತಿಳ್ಕೊಬೇಡಿ, ನಿಮ್ಮ ಹಿಂದೆ ಏನಿದ್ದಾರೆ, ನಿಮ್ಮ ಒಬ್ಬೊಬ್ಬರ ಹಿಂದೆ ನಿಮ್ಮ ರಾಜಧಾನಿನೇ ಇದೆ, ಅವರು ಕೂಡ ನಿಮ್ಮನ್ನು ನೋಡ್ತಿದ್ದಾರೆ. ಆದ್ದರಿಂದ ನಾನು ಯಾವ ಕರ್ಮಗಳಾದರೆ ಮಾಡ್ತೀನೋ ನನ್ನನ್ನು ನೋಡಿ ಎಲ್ಲರೂ ಮಾಡ್ತಾರೆ ಅನ್ನೋದು ನೆನ್ಪಿಟ್ಕೊಳ್ಳಿ. ಅರ್ಥ ಆಯ್ತಲ್ಲ? ಆಗ ನಿಮ್ಮದು ಪರಿವರ್ತನೆ ಆಯ್ತು ಅಂದ್ರೆ ನಿಮ್ಮ ಮೂಲಕ ಎಲ್ಲರ ಸ್ವಭಾವ ಸಂಸ್ಕಾರಗಳು ಸಹ ಪರಿವರ್ತನೆ ಆಗ್ಬಿಡತ್ತೆ. ಆಯ್ತಲ್ಲ? ಈಗ ಫಸ್ಟು ಬಾಬಾ ಅದಕ್ಕೆ ಹೇಳ್ತಾರೆ, ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ ಅಂತ ಹೇಳ್ತಾರೆ ಅಲ್ವಾ? ಇಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ಆಟೋಮೆಟಿಕಲಿ ಏನಾಗತ್ತೆ ಅಂತಂದ್ರೆ, ಇಲ್ಲಿ ನನ್ನನ್ನು ನಾನು ಸಮರ್ಪಣೆ ಮಾಡಿದೆ ಅಂದ್ರೆ ನನ್ನ ರಚನೆನೂ ಕೂಡ ಸಮರ್ಪಣೆ ಮಾಡತ್ತೆ. ಯಾಕಂದ್ರೆ ನನ್ನ ರಚನೆ ಏನಿದೆ, ನನ್ನ ರಾಜಧಾನಿ ಏನಿದೆ ಅದು ಸಹ ಸಮರ್ಪಣೆ ಆಗತ್ತೆ, ಪ್ರಜೆಗಳು ಸಹ ಸಮರ್ಪಣೆ ಮಾಡ್ತಾರೆ. ನನ್ನನ್ನು ನಾನೇ ಸಮರ್ಪಣೆ ಮಾಡಬೇಕು. ಮಾಡಿದಾಗ ಇಲ್ಲಿ ನನ್ನದು ನಾನು ಅನ್ನೋಂಥದ್ದೇನೂ ಇರೋದಿಲ್ಲ. ಸ್ವಭಾವ ಸಂಸ್ಕಾರಗಳು, ಸಂಬಂಧಗಳು, ಪ್ರತಿಯೊಂದು ಮನಸ್ಸು, ಬುದ್ಧಿ, ಸಂಸ್ಕಾರ, ಶರೀರ ಎಲ್ಲ ಸಮರ್ಪಣೆ ಆಗಿದೆ ಬಾಬಾರವ್ರಿಗೆ ಅಂದ್ರೆ ಇಲ್ಲಿ ನನ್ನದು ಅನ್ನೋಂಥದ್ದು ಏನೂ ಇರೋದಿಲ್ಲ. ಬಾಬಾ ಅವಾಗ ನಾನು ಸಮರ್ಪಣೆ ಮಾಡಿದ್ದೀನಿ ಅಂದ್ರೆ ನನ್ನ ಮನಸ್ಸನ್ನ ಅವರೇ ಬಳಸ್ಕೊಳ್ತಿರ್ತಾರೆ. ಕೊಡ್ಬೇಕು, ಇವಾಗ ಅವ್ರು ಬಳಸ್ಕೋಬೇಕು ನನ್ನ ಮನಸ್ಸು. ಈಗ ನನ್ನ ಹತ್ರ ಯಾವುದೂ ಇಲ್ಲ ಮಾಡೋದಕ್ಕೆ, ಸೇವೆ ಮಾಡೋದಕ್ಕೆ ಅಷ್ಟೊಂದು ಶಕ್ತಿ ನನ್ನ ಹತ್ರ ಅಂತೂ ಯಾವುದೂ ಇಲ್ಲ, ಅವ್ರ ಹತ್ರ ಇದೆ. ಮತ್ತೆ ಅವ್ರು ಮಾಡಬೇಕು ನಮ್ಮ ಮೂಲಕ, ಮಾಡಿಸೋಂಥವ್ರವರು ನಾವು ನಿಮಿತ್ತ ಅಂತ ನಮಗೆ ಗೊತ್ತಿದೆ. ಮತ್ತೆ ಅವ್ರು ಮಾಡಿಸ್ಬೇಕು ಅಂದರೆ ನಾವು ಅವ್ರಿಗೆ ಕೊಡಬೇಕಲ್ವಾ, ಮನಸ್ಸನ್ನು ಕೊಡಬೇಕಲ್ವಾ, ಬುದ್ಧಿಯನ್ನು ಕೊಡಬೇಕಲ್ವಾ, ಸಂಸ್ಕಾರವನ್ನು ಕೊಡಬೇಕಲ್ಲ, ಸಂಬಂಧ ಸಂಪರ್ಕಗಳನ್ನು ಕೊಡಬೇಕಲ್ವಾ, ಶರೀರವನ್ನು ಕೊಡಬೇಕಲ್ಲ, ಧನ ತನು ಎಲ್ಲನೂ ಸಹ ಎಲ್ಲವನ್ನು ಕೊಡಬೇಕಲ್ಲ, ದೃಷ್ಟಿ ವೃತ್ತಿ ಎಲ್ಲ ಪ್ರತಿಯೊಂದು ಅವ್ರಿಗೆ ನಾವು ಕೊಡೋದು ಅಂದ್ರೆ ಸಮರ್ಪಣೆ ಮಾಡೋದು. ಆಗ ಅದ್ರ ಮೂಲಕ ಬಾಬಾ ವಿಶ್ವ ಪರಿವರ್ತನೆ ಮಾಡ್ತಿದ್ದಾರೆ ನಿಜ. ಅದರಲ್ಲಿ ನಾವು ಸಹಯೋಗ ಕೊಡೋದು ಅಂದ್ರೇನೆ ಇದಾಗಿದೆ, ನಮ್ಮನ್ನು ನಾವು ಸಮರ್ಪಣೆ ಮಾಡುವಂತಹದ್ದು. ನಮ್ಮನ್ನು ನಾವು ಸಮರ್ಪಣೆ ಮಾಡುವಂತಹದ್ದೇ ಅವರಿಗೆ ಸಹಯೋಗ ಕೊಡುವಂತಹದ್ದು. ಆ ಒಂದು ಮನಸ್ಸನ್ನು ಬಳಸಿ, ಬುದ್ಧಿಯನ್ನು ಬಳಸಿ, ಸಂಸ್ಕಾರವನ್ನು ಬಳಸಿ, ಶರೀರವನ್ನು ಬಳಸಿ ಅವರು ವಿಶ್ವ ಪರಿವರ್ತನೆಯನ್ನ ಮಾಡ್ತಾರೆ. ಅಲ್ಲಿ ಒಳ್ಳೆಯದೇ ಏನಾಗಿರುತ್ತೆ, ರಚನೆ ಆಗಿರುತ್ತೆ. ಲಾ ಮೇಕರ್ಸು ಆಗಿರ್ತೀರ, ಒಳ್ಳೆಯ ಒಂದು ಶ್ರೇಷ್ಠವಾದಂತಹ ಆಚಾರ ಪದ್ಧತಿಗಳೇ ತಯಾರಾಗಿರುತ್ತೆ. ಯಾಕಂದ್ರೆ ತಂದೆ ಕೊಟ್ಟಿದ್ದೀವಲ್ಲ, ತಯಾರು ಮಾಡೋದು ಅವರಲ್ವಾ. ಇಲ್ಲಿ ಸಮರ್ಪಣೆನೇ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲದಕ್ಕೂ ಸಹ. ನಾವು ದೇಹಾಭಿಮಾನದಲ್ಲಿ ಇದ್ದೀವಿ ಅಂತಂದಾಗ ಅಲ್ಲಿ ನಾವಿನ್ನೂ ದೇಹವನ್ನೇ ಕೊಟ್ಟಿಲ್ಲ ಅಲ್ಲ, ನನ್ನನ್ನೇ ಕೊಟ್ಟಿಲ್ಲ ಅಂತ ಅರ್ಥ ಅಲ್ವಾ. ದೇಹವನ್ನು ಕೊಟ್ಟಿಲ್ಲ, ನಾನು ನಂದು ಅನ್ನೋದು ಬಂದ್ಬಿಡುತ್ತೆ ಎಲ್ಲಿ, ದೇಹಾಭಿಮಾನದಲ್ಲಿ. ಮತ್ತೆ ಅದು ದೇಹಾಭಿಮಾನದ ಸಂಸ್ಕಾರ ಎಲ್ಲಿ, ದ್ವಾಪರ ಯುಗದದು. ನಾನು ನನ್ನದು ದೇಹಾಭಿಮಾನ ಸಂಸ್ಕಾರಗಳು ದ್ವಾಪರ ಯುಗದ್ದು, ಆತ್ಮದ ಸಂಸ್ಕಾರಗಳು ಸತ್ಯತ್ರೈತಾಯುಗದ್ದು. ಮತ್ತೆ ನಾನು ಸತ್ಯತ್ರೈತಾಯುಗದಲ್ಲಿ ಸಂಪೂರ್ಣವಾಗಿ ನಾನು 2 ಯುಗಗಳು ಬರಬೇಕು ಅಂತಂದ್ರೆ ಸಂಪೂರ್ಣವಾಗಿ ನನ್ನನ್ನು ನಾನು ಸಮರ್ಪಣೆ ಮಾಡಬೇಕು. ಇಲ್ಲ ನಾನು ದೇಹಾಭಿಮಾನದಲ್ಲೇ ಜಾಸ್ತಿ ಇದ್ದೀನಿ, ನಾನು ಸತ್ಯಯುಗದ ಒಂದು ಅಂದ್ರೆ ಆತ್ಮದ ಒಂದು ಸ್ಮೃತಿಯಲ್ಲಿ ಕಡಿಮೆ ಇರ್ತೀನಿ, ಪರಮಾತ್ಮನ ಸ್ಮೃತಿಯಲ್ಲಿ ಕಡಿಮೆ ಇರ್ತೀನಿ ಅಂತಂದ್ರೆ, ಸಮರ್ಪಣೆ ಕಡಿಮೆ ಆಗಿದೆ ಅಂತಂದ್ರೆ, ಅಂದ್ರೆ ಇಲ್ಲಿ ನಾವು ಎಷ್ಟು ಸಮರ್ಪಣೆ ಮಾಡ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸಂಪಾದನೆಯೂ ಇದೆ ಅನ್ನೋದು ಕೂಡ ಬನ್ನಿ ಕ್ಲಾಸಲ್ಲಿ ನೀವು ತಿಳ್ಕೊಂಡಿದ್ದೀರಾ. ಬಾಬಾ ತಿಳಿಸಿದ್ದಾರೆ ಸಮರ್ಪಣೆಯ ಒಂದು ಗುಹ್ಯ ಅರ್ಥದಲ್ಲಿ. ಯಾಕಂದ್ರೆ ನಾವು ಎಷ್ಟು ಸಮರ್ಪಣೆ ಮಾಡಿದೀವೋ ಅಷ್ಟನ್ನು ಅವ್ರು ಬಳಸ್ಕೊಂಡು ಅಷ್ಟು ನಮಗೆ ಪ್ರಾಪ್ತಿಯನ್ನು ಕೊಡ್ತಾರೆ. ಯಾಕಂದ್ರೆ ನಾವು ಏನು ಕೊಡ್ತೀವಿ ಅದನ್ನ ಬಳಸ್ತಾರೆ ಅವರು.
ಅದರಿಂದ ಸೇವೆ ಮಾಡ್ತಾರೆ. ಅದರ ಒಂದು ಪ್ರತಿಫಲವಾಗಿ ನಾವು ಏನು ಕೊಡುವಂಥದ್ದು, ಸಮರ್ಪಣೆ ಮಾಡುವಂಥದ್ದು ಕವಡೆಗಳಲ್ವಾ, ಕವಡೆಗಳನ್ನ ಕೊಡ್ತೀವಿ, ಅವುಗಳನ್ನ ಪರಿವರ್ತನೆ ಮಾಡಿಬಿಡ್ತಾರೆ ವಜ್ರಗಳಾಗಿ. ಯಾವಾಗ ನಾವು ಸಮರ್ಪಣೆ ಮಾಡಿದಾಗ, ನಾವು ಕೊಟ್ಟಾಗ ಅವುಗಳನ್ನ ಬಳಸ್ತಾರೆ ಕೂಡ. ಏನ್ ಮಾಡ್ತಾರೆ, ನಾವು ನನ್ನ ಮನಸ್ಸು, ನನ್ನ ಶರೀರ, ನನ್ನ ಬುದ್ಧಿ ಎಲ್ಲ ನಿನ್ನದು ಅಂದಲ್ಲ, ಆದ್ಮೇಲೆ ಬಳಸ್ತಾರೆ. ಬಳಸಿದಾಗ ಅದು ಏನಾಗತ್ತೆ, ಸಂಪಾದನೆ ಆಗತ್ತೆ. ಅಲ್ಲಿ ಶ್ರೇಷ್ಠವಾದ ಒಂದು ಮನಸ್ಸು, ಬುದ್ಧಿ, ಸಂಸ್ಕಾರ ಎಲ್ಲ ಶ್ರೇಷ್ಠತೆಯಿಂದ ಕೂಡಿರುತ್ತೆ ಕೂಡ. ಎಲ್ಲವನ್ನೂ ಸಹ ದೃಷ್ಟಿ ಇರುತ್ತೆ, ಎಲ್ಲನೂ ಶ್ರೇಷ್ಠವಾಗಿರುತ್ತೆ. ಮತ್ತೆ ಸಂಪಾದನೆನೂ ಸಹ 2 ಯುಗಗಳಿಗಾಗತ್ತೆ, ಸತ್ಯ ತ್ರೇತಾಯುಗಕ್ಕಾಗತ್ತೆ. ಮತ್ತೆ ಸತ್ಯಯುಗದಲ್ಲಿ ಏನು ಆಚಾರ ಇದಾವೆ, ಏನು ಪದ್ಧತಿಗಳಿದಾವೆ, ನಾನು ಎಷ್ಟು ಸಮಯ ಬರಬೇಕು ಸತ್ಯಯುಗದಲ್ಲಿ, ಇಲ್ಲ ಸತ್ಯಯುಗದ ಎಂಡಿಂಗ್ ಅಲ್ಲಿ ಬರ್ಬೇಕಾ, ಇಲ್ಲ ಸತ್ಯಯುಗದ ಆದಿಯಿಂದ ಬರ್ಬೇಕಾ, ಇಲ್ಲ ತ್ರೇತಾಯುಗದಲ್ಲಿ ಬರ್ಬೇಕಾ, ತ್ರೇತಾಯುಗದ ಆದಿಯಲ್ಲಿ, ಇಲ್ಲ ತ್ರೇತಾಯುಗದ ಅಂತಿಮದಲ್ಲಿ ಬರ್ಬೇಕಾ, ಎಲ್ಲನೂ ಸಹ ಈ ಸಮಯದಲ್ಲೇ ನಾವು ಡಿಸೈಡ್ ಮಾಡುವಂತಹದ್ದಾಗಿದೆ ಅಲ್ವಾ. ಯಾಕಂದ್ರೆ ಈ ಸಂಗಮ ಯುಗನೇ ಏನಾಗಿದೆ, ಬುನಾದಿ ಆಗಿದೆ ಅಂತ ಹೇಳ್ತಿದ್ದಾರೆ. ಅಂದ್ರೆ ಸಂಗಮ ಯುಗದಲ್ಲಿ ಯಾವ ರಾಜ ತಿಲಕ ಸಿಗುತ್ತೆ ಅನ್ನೋದು ಗೊತ್ತಿದ್ಯಾ ಅಂತ ಕೇಳ್ತಿದ್ದಾರೆ. ಸಂಗಮ ಯುಗದ ತಿಲಕ ಅಂದ್ರೆ ಇಟ್ಕೊಂಡಿದ್ದೀರಾ, ಇಲ್ಲ ಇಡ್ಬೇಕಾ ಅಂತ ಹೇಳ್ತಿದ್ದಾರೆ. ಸಂಗಮ ಯುಗದ ಸಿಂಹಾಸನಾಧಿಕಾರಿಗಳಾಗಿ ಆಗಿದ್ದೀರಾ ಅಂತ ಕೇಳ್ತಿದ್ದಾರೆ. ಸೇವೆಯ ಜವಾಬ್ದಾರಿ ಅನ್ನುವಂತಹದ್ದೇ ಕಿರೀಟ. ಅರ್ಥ ಆಯ್ತಲ್ಲ. ಕಿರೀಟ ಯಾವುದು? ಸತ್ಯಯುಗದಲ್ಲಿ ಮಾತಾಪಿತರು ಏನ್ ಮಾಡ್ತಾರೆ, ರಾಜ್ಯ ಸಿಂಹಾಸನದ ಮೇಲೆ ಕೂರಿಸ್ತಾರೆ ಅಲ್ವಾ. ಇಲ್ಲಿ ನಾವು ಸಂಗಮ ಯುಗದಲ್ಲಿ ಅಂದ್ರೆ ಇಲ್ಲಿ ಈ ಸಮಯದಲ್ಲಿ ನಾವು ತಂದೆಯ ಹೃದಯ ಸಿಂಹಾಸನಾಧಿಕಾರಿಗಳಾಗಿದ್ದಾಗ ಅಲ್ಲಿ ನಮಗೆ ರಾಜ ಸಿಂಹಾಸನ ಸಿಗುತ್ತೆ ಅಲ್ವಾ. ನೋಡಿ, ಇಲ್ಲಿ ಆತ್ಮಿಕವಾಗಿದೆ, ಅಲ್ಲಿ ಸ್ಥೂಲವಾಗಿ ಸಿಗುತ್ತೆ. ಸಂಗಮ ಯುಗದಲ್ಲಿ ಯಾವ ರಾಜ ತಿಲಕ ಸಿಗುತ್ತೋ ಗೊತ್ತಾ ಅಂತ ಹೇಳ್ತಿದ್ದಾರೆ. ಇದು ಇಟ್ಕೊಂಡಿದ್ದೀರಾ, ಇಲ್ಲ ಇಡಬೇಕಾ ಅಂತಾನು ಕೂಡ ಕೇಳ್ತಿದ್ದಾರೆ. ಸಂಗಮ ಯುಗದ ಸಿಂಹಾಸನಾಧಿಕಾರಿಯಾಗಿದ್ದೀರಾ, ಮತ್ತೆ ಸೇವೆಯ ಜವಾಬ್ದಾರಿ ಅನ್ನುವಂತಹದ್ದೇ ಕಿರೀಟ ಅಂತ ಹೇಳ್ತಿದ್ದಾರೆ. ಮತ್ತೆ ಸಿಂಹಾಸನ ಯಾವುದು? ಸಂಗಮ ಯುಗದ ಆದ್ಮೇಲೆ ಸತ್ಯಯುಗದ ಸಿಂಹಾಸನಾಧಿಕಾರಿಗಳಾಗುವುದು ನೀವು ಅಂತ ಹೇಳ್ತಿದ್ದಾರೆ. ಕಿರೀಟ ಇಲ್ಲಿ ವಿಶ್ವ ಕಲ್ಯಾಣದ ಜವಾಬ್ದಾರಿಯ ಕಿರೀಟವನ್ನ ನಾವಿಲ್ಲಿ ಧರಿಸಿರಬೇಕು. ಆವಾಗ ಅಲ್ಲಿ ನಮಗೆ ಕಿರೀಟ ಅನ್ನುವಂತಹದ್ದು ಸಿಗತ್ತೆ. ಇದೇ ವಿಶ್ವ ಪರಿವರ್ತನೆಯ ಸೇವೆಯ ಜವಾಬ್ದಾರಿಯ ಕಿರೀಟವನ್ನ ಇಲ್ಲಿ ನಾವು ಧರಿಸಬೇಕಾಗತ್ತೆ. ಆಗ ವಿಶ್ವದ ಒಂದು ಇಲ್ಲಿ ಸತ್ಯಯುಗದಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಸಂಗಮ ಯುಗದಿಂದನೇ ಈ ಆಚಾರ ವ್ಯವಹಾರಗಳೆಲ್ಲವೂ ಸಹ ಪ್ರಾರಂಭ ಆಗುತ್ತೆ. ಯಾಕೆಂದ್ರೆ ಸಂಗಮ ಯುಗ ಎಲ್ಲ ವಿಷಯಗಳ ಬೀಜವನ್ನ ಹಾಕುವಂತಹ ಸಮಯ ಆಗಿದೆ. ಬೀಜಗಳನ್ನ ನಾಟುವಂತಹ ಸಮಯ ಅನ್ನುವಂಥದ್ದು ಒಂದಿರುತ್ತಲ್ಲ ಅಂತ ಹೇಳ್ತಿದ್ದಾರೆ ಅಲ್ವಾ. ಎಲ್ಲಾನು ಎಲ್ಲಾ ಟೈಮಲ್ಲೂ ಬೀಜಗಳು ಹಾಕೋದಿಲ್ಲ, ಅದಕ್ಕೆ ಅನ್ನೋದು ಒಂದು ಸಮಯ ಇರುತ್ತೆ ಬೀಜಗಳನ್ನ ಹಾಕೋದಕ್ಕೆ. ಈಗ ಒಂದು ರಾಗಿ ಇರ್ಬೋದು ಅಲ್ವಾ, ಏನೇ ಇರ್ಬೋದು, ಅದಕ್ಕೆ ಬೆಳೆಯೋದಕ್ಕೇನೆ ಒಂದು ಸಮಯ ಅನ್ನೋದು ಇರುತ್ತಲ್ಲ. ಹಾಗೆ ಪ್ರತಿ ದೈವಿ ಆಚಾರ ಬೀಜವನ್ನು ಹಾಕುವಂತಹ ಸಮಯ ಈ ಸಂಗಮ ಯುಗ ಆಗಿದೆ. ಈಗ ದೈವಿ ಪ್ರಪಂಚದಲ್ಲಿ ದೈವಿ ಆಚಾರ ಪದ್ಧತಿಗಳನ್ನ ಅಲ್ಲಿ ನಡೆಯುತ್ತೆ ಅಂತಂದ್ಮೇಲೆ, ಆ ನಿಯಮಗಳು ನಡೆಯುತ್ತೆ ಅಂದ್ಮೇಲೆ ಅದರ ಬೀಜವನ್ನ ಹಾಕುವಂತಹ ಸಮಯ ಈ ಸಂಗಮ ಯುಗನೇ ಆಗಿದೆ. ನೋಡಿ, ಅದನ್ನು ಹೇಳ್ತಿದ್ದಾರೆ. ಬೀಜ ರೂಪದ ಮೂಲಕ ಎಲ್ಲಾ ವಿಷಯದ ಬೀಜಗಳು ಬಿದ್ದು ಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಅರ್ಥ ಆಗ್ತಿದೆಯಲ್ಲ. ತಂದೆ ಬೀಜ ಆಗಿದ್ದಾರೆ, ಅವರ ಸಮಾನ ನಾವು ಮಾಸ್ಟರ್ ಬೀಜ ಆದಾಗ, ತಂದೆಯ ಸಮಾನ ಅಂದಾಗ ತಂದೆಯ ಗುಣ, ತಂದೆಯ ಒಂದು ಸಂಸ್ಕಾರ, ತಂದೆಯ ಒಂದು ಏನಿದೆ ಅವರ ಸಂಕಲ್ಪಗಳು, ಅವು ನಮ್ಮದಾಗಿರುತ್ತೆ, ಶ್ರೇಷ್ಠವಾಗಿರುತ್ತೆ, ದೈವಿಕವಾಗಿ ದಿವ್ಯವಾಗಿರುತ್ತೆ. ಮತ್ತೆ ಅವು ಸಹ ದೈವಿ ಸಂಸ್ಕಾರಗಳ ಒಂದು ಬೀಜ ಅನ್ನುವಂತಹದ್ದು, ದೈವಿ ಆಚಾರ ಪದ್ಧತಿಗಳ ಬೀಜ ಅನ್ನುವಂತಹದ್ದು ಬೀಳುತ್ತೆ. ಆ ಬೀಜ ರೂಪನ ಜೊತೆ ನೀವೆಲ್ಲರೂ ಕೂಡ ಬೀಜವನ್ನ ಹಾಕುವ ಒಂದು ಸಹಾಯವನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ಅವರು ಬೀಜ ರೂಪ ಆಗಿದ್ದಾರೆ, ನೀವು ಮಾಸ್ಟರ್, ಅವರ ಸಮಾನವಾಗಿ ನೀವೂ ಸಹ ಬೀಜವನ್ನ ಹಾಕುವ ಸಹಾಯವನ್ನ ಮಾಡಿ. ಅವರೊಬ್ಬರೇ ಆಗೋದು ಎಷ್ಟೊತ್ತೂ ಇಲ್ಲ,
ಅಲ್ವಾ? ಆದರೆ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ನಾವೇ ಮಾಡ್ಕೋಬೇಕು, ನಾವೇ ತಯಾರು ಮಾಡ್ಕೊಳ್ಬೇಕು. ಆದ್ರೆ ನಮ್ಮ ಜೊತೆ ಇದ್ದಾರೆ ತಂದೆ, ನಮ್ಮ ಜೊತೆಯಲ್ಲಿದ್ದು ನಮ್ಮ ಕೈಯಲ್ಲಿ ಮಾಡಿಸ್ತಾರೆ. ಅಂದ್ರೆ ನಾವು ಅವರ ಸಮಾನ ಆದಾಗ್ಲೇನೆ ನಮ್ಮ ಕೈಯಲ್ಲಿ ಅವರು ಮಾಡಿಸುವಂತಹದ್ದು. ನಾವೆಲ್ಲ ಅವರಿಗೆ ಕೊಟ್ಟು ಅವರ ಸಮಾನ ನಾವು ನಿರಾಕಾರಿ ಆಗ್ಬೇಕಾಗತ್ತೆ. ಖಾಲಿ ಮಾಡ್ಕೋಬೇಕು ಎಲ್ಲನೂ ಸಹ. ಸ್ಥೂಲವಾಗಿ ಏನೇನಿದೆ ಎಲ್ಲನೂ ನಾವು ಖಾಲಿ ಮಾಡ್ಕೊಳ್ಬೇಕು. ನೀವೆಲ್ಲರೂ ಲಾ ಮೇಕರ್ಸ್ ಅನ್ನೋದು ಗೊತ್ತಾಯ್ತಲ್ಲ ಅಂತ ಹೇಳ್ತಿದ್ದಾರೆ. ಆಚಾರ ವ್ಯವಹಾರಗಳ ಬೀಜವನ್ನ ಹಾಕುವ ಯುಗ ಇದಾಗಿದೆ, ಸಂಗಮ ಸಮಯ ಆಗಿದೆ. ಅಂದ್ರೆ ಈ ಆಚಾರಗಳೆಲ್ಲನೂ ಬ್ರಾಹ್ಮಣರ ಮೂಲಕನೇ ಆಗತ್ತೆ ಅಂತ ಹೇಳ್ತಿದ್ದಾರೆ. ಈ ಆಚಾರಗಳೆಲ್ಲ ಈ ಸಂಗಮ ಯುಗದ ಬ್ರಾಹ್ಮಣರ ಮೂಲಕನೇ ಆಗತ್ತೆ. ಯಾಕಂದ್ರೆ ನೀವೇ ಅಲ್ವಾ ಬುನಾದಿ. ನೀವು ಎಷ್ಟು ದೊಡ್ಡ ಕಾರ್ಯವನ್ನ ಮಾಡೋದಕ್ಕೆ, ಅಂದ್ರೆ ವಿಶ್ವವನ್ನ ಪರಿವರ್ತನೆ ಮಾಡೋದಕ್ಕೆ ನಿಮಿತ್ತರಾಗಿದ್ದೀರಾ. ನಿಮಗೆ ಎಷ್ಟು ಸಮಯ ಬೇಕು ವಿಶ್ವವನ್ನ ಪರಿವರ್ತನೆ ಮಾಡೋದಕ್ಕೆ? ಇಲ್ಲ ನಿಮ್ಮನ್ನ ನೀವು ಪರಿವರ್ತನೆ ಮಾಡೋದಕ್ಕೆ ಎಷ್ಟು ಸಮಯ ಬೇಕು? ಎಷ್ಟು ಸಮಯದಲ್ಲಿ ಆಗ್ತೀರಾ ಅಂತ ಕೇಳ್ತಿದ್ದಾರೆ. ನೀವು ಎವರಡಿ ಆಗಿದ್ದೀರಾ ಅಲ್ವಾ? ಕೇಳ್ತಿದ್ದಾರೆ ನೀವು ಎವರಡಿ ಆಗಿದ್ದೀರಾ ತಾನೇ ಅಂತ. ನೋಡಿ, ಈ ಸಮಯದಲ್ಲಿ ಇವಾಗ ಸತ್ಯುಗದಲ್ಲಿ ಸ್ವಯಂವರದ ಒಂದು ಸಮಾರೋಹ ಏನಾದ್ರೆ ಇದೆಯೋ, ಪಟ್ಟಾಭಿಷೇಕದಲ್ಲೂ ಕೂಡ ಏನಾದ್ರೆ ಪದ್ಧತಿಗಳು ಆಚಾರಗಳು ಇರುತ್ತೋ ಅವೆಲ್ಲನೂ ಕೂಡ ಇಲ್ಲಿ ಸಂಗಮ ಯುಗದಲ್ಲೇನೆ ಯಾವುದೋ ಒಂದು ರೂಪದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಯಾವುದೋ ಒಂದು ರೂಪದಲ್ಲಿ ಸಂಗಮ ಯುಗದಲ್ಲಿ ಇರುತ್ತೆ ಅಂತ ಹೇಳ್ತಿದ್ದಾರೆ. ಹೇಳಿದ್ರಲ್ಲ, ಈಗ ಸಿಂಹಾಸನದ ಮೇಲೆ ಅಲ್ಲಿ ಕೂತ್ಕೋಬೇಕು ಅಂತಂದ್ರೆ ಇಲ್ಲಿ ನಾವು ಹೃದಯ ಸಿಂಹಾಸನಾಧಿಕಾರಿಗಳಾಗಿರ್ಬೇಕು, ಅಲ್ಲಿ ಕಿರೀಟವನ್ನ ಧರಿಸ್ಬೇಕು ಅಂತಂದ್ರೆ ಇಲ್ಲಿ ನಾವು ಜವಾಬ್ದಾರಿಯ ವಿಶ್ವ ಪರಿವರ್ತನೆ ಜವಾಬ್ದಾರಿ ಕಿರೀಟವನ್ನ ಧರಿಸಿರ್ಬೇಕು. ಅದೆಲ್ಲ ಗೊತ್ತಾಯ್ತಲ್ಲ. ಇಲ್ಲಿ ನಾವೇನು ನಮ್ಮನ್ನ ನಾವು ಏನು ಸಮರ್ಪಣೆ ಮಾಡ್ತೀವಿ, ಏನು ಭಗವಂತನಿಗೆ ನಮ್ಮನ್ನ ನಾವು ಸಮರ್ಪಣೆ ಮಾಡಿ ಸ್ವಯಂವನ್ನ ನಾವು ಅವರಿಗೆ ಅರ್ಪಣೆ ಮಾಡಿ ಸರ್ವಸ್ವನು ಅವರಾಗಿ ನಾವು ಭಾವಿಸ್ತೀವಿ ಅಲ್ವಾ? ಅಂದ್ರೆ ಇಲ್ಲಿ ನಾವು ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ? ಬಾಬಾರವರನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವ ಸರ್ವ ಸಂಬಂಧವಾಗಿ, ಇಲ್ಲ ದೇಹದಾರಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದೀವ? ಸರ್ವ ಸಂಬಂಧಿಯಾಗಿ, ಪತಿಯಾಗಿ, ಪ್ರಿಯತಮನಾಗಿ ನಾವು ಯಾರನ್ನ ಮಾಡ್ಕೊಂಡಿದೀವಿ? ತಂದೆಯನ್ನ ಮಾಡ್ಕೊಂಡಿದೀವ? ಯಾರನ್ನ ಮಾಡ್ಕೊಂಡಿದೀವಿ ಅನ್ನೋದ್ರ ಮೇಲೆ ಅಲ್ಲಿ ಸ್ವಯಂವರನು ಸಹ ನಡೆಯುತ್ತೆ. ಎಲ್ಲನೂ ಈ ಸಮಯದ ಒಂದು ಆಚಾರ ಪದ್ಧತಿಗಳೇ ಆಗಿದಾವೆ ಅಂತ ಹೇಳ್ತಿದ್ದಾರೆ. ಎಲ್ಲಾ ವಿಧವಾದ ಆಚಾರಗಳು ಸಹ ಇದಾವೆ ಇಲ್ಲಿ. ಒಂದೇನೋ ಬ್ರಾಹ್ಮಣರ ಮೂಲಕ ಆಚಾರಗಳಿದಾವೆ, ಎರಡನೇದು ಕೋರ್ಟ್ನ ಒಂದು ಆಚಾರಗಳಿದಾವೆ, ಮೂರನೇದು ಮಂದಿರಗಳು ಗುರುಗಳ ಮೂಲಕ ಎಲ್ಲಾ ತರದ ಆಚಾರ ಪದ್ಧತಿಗಳು ಕೂಡ ಯಾವುದೋ ಒಂದು ರೂಪದಲ್ಲಿ ಇಲ್ಲಿ ಬೀಜ ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಈಗ ನೋಡಿ, ಮಧುಬನ ಮಂದಿರನು ಕೂಡ ಇದು ಒಂದು ಚೈತನ್ಯ ಮಂದಿರ ಆಗಿದೆ. ಈ ಮಂದಿರದಲ್ಲಿ ಆತ್ಮ ಪರಮಾತ್ಮರ ಒಂದು ಮಿಲನ ನಡೆಯುತ್ತೆ. ಇದಕ್ಕೆ ಜೊತೆಯಾಗಿ ಕೋರ್ಟ್ ಪದ್ಧತಿ ಏನಾದ್ರೂ ಇರುತ್ತೋ ಅದು ಕೂಡ ಇಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ. ನೋಡಿ, ಇವಾಗ ಕೋರ್ಟ್ ಇದೆ ಅಪ್ಪ ಹೊರಗಡೆ, ಆ ಪದ್ಧತಿ ಏನ್ ಹೇಳಿ? ಇಲ್ಲಿ ನಾವು ಬಾಬಾ ಹೇಳ್ತಿದ್ದಾರೆ ನೋಡಿ, ನೀವು ಲಾ ಮೇಕರ್ಸ್ ಅಂತ ತಿಳಿಸಿದೀವಿ ಅಲ್ವಾ? ನೀವು ಇವರ ಎದುರುಗಡೆ ಈ ಪ್ರತಿಜ್ಞೆಯನ್ನ ಮಾಡ್ತಿದ್ದಾಗ ಇದು ಕೋರ್ಟ್ ಆಗೋಯ್ತು. ಇವಾಗ ನೀವು ಬಾಬಾ ಅವ್ರ ಮುಂದೆ ಪ್ರತಿಜ್ಞೆ ಮಾಡ್ತೀರಾ ಇಲ್ಲೋ? ಅಲ್ಲಿ ಮಧುಬನದಲ್ಲಿ ಮಹಾಯಜ್ಞಕ್ಕೆ ಬಂದ್ಬಿಟ್ಟು ಅಲ್ವಾ? ಆತ್ಮಗಳು ಪರಮಾತ್ಮನ ಮುಂದೆ ಪ್ರತಿಜ್ಞೆಗಳು ಮಾಡ್ತಾರೋ ಇಲ್ವೋ? ಮತ್ತೆ ಇದು ಕೋರ್ಟ್ ಆಗೋಯ್ತಲ್ವಾ? ಇದರ ಒಂದು ಪದ್ಧತಿನೇ ಏನಾಗ್ಬಿಡತ್ತೆ ಅಲ್ಲಿಂದ, ಅಂದ್ರೆ ಈ ಕಲ್ಪದಲ್ಲಿ ಏನಾದ್ರು ಸ್ಥೂಲವಾಗಿ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. 3 ವಿಧವಾದ ಪದ್ಧತಿಗಳು ಈ ಸಂಗಮ ಯುಗದಲ್ಲಿ ಅಲೌಕಿಕ ರೂಪದಲ್ಲಿ ಆಗತ್ತೆ ಅಂತ ಹೇಳ್ತಿದ್ದಾರೆ. ಇದರ ಸ್ಮೃತಿ ಚಿಹ್ನೆ ಸ್ಥೂಲ ರೂಪದಲ್ಲಿ ಆಗತ್ತೆ. ಈಗೇನ್ ನಡೀತಿದೆ ಇದರ ಒಂದು ನೆನಪಾರ್ಥ ಸ್ಥೂಲ ರೂಪದಲ್ಲಿ ನಡೆಯುತ್ತೆ ಅನ್ನೋದನ್ನು ಸಹ ಹೇಳ್ತಿದ್ದಾರೆ. ಈಗ ನಾವು ಬ್ರಾಹ್ಮಣರು ಏನ್ ಮಾಡ್ತಿದ್ದೀವಿ?
ಯಾವ ಒಂದು ಸಂಸ್ಕಾರಗಳು ಅದೂ ಸಹ ಇವಾಗ ದ್ವಾಪರ ಯುಗದಿಂದನೂ ಸಹ ಬ್ರಾಹ್ಮಣರು ಇರ್ತಾರಲ್ಲ, ಕುಕ ವಂಶಾವಳಿ ಅಂತಾರಲ್ಲ, ಮತ್ತೆ ನಾವಿಲ್ಲೇನು ಸೂಕ್ಷ್ಮವಾಗಿ ಮಾಡಿದ್ದೀವಿ ಅಲ್ಲಿ ಅವರು ಸ್ಥೂಲವಾಗಿ ಮಾಡ್ತಾ ಹೋಗ್ತಾರೆ. ಮತ್ತೆ ಕೋರ್ಟ್ ಬಗ್ಗೆನೂ ಸಹ ಹೇಳಿದ್ರು ಅಲ್ವಾ. ಇಲ್ಲಿ ನಾವು ಹೇಗೆ, ಮೂರನೇದು ಮಂದಿರಗಳು, ನಾವು ಹೇಗೆ ಇಲ್ಲಿ ನಮ್ಮ ಸ್ವಯಂವನ್ನ ನಾವು ಸೆಂಟರ್ಗಳನ್ನ ಕಟ್ಟಿದೀವಿ ಅಲ್ಲ, ಇಲ್ಲಿ ನಾವು ಸೆಂಟರ್ಗಳನ್ನ ಕಟ್ಟಿಸ್ತಾರಲ್ಲ ಬಾಬಾ, ಮಂದಿರಗಳು ಏನಿದಾವೆ ಇಲ್ಲಿ ನಾವು ಯಾವ ರೀತಿ ಇಲ್ಲಿ ಪದ್ಧತಿಗಳ ಇರುತ್ತ. ಈಗ ಸೆಂಟರ್ ಅಂದ್ರೆ ನಾವು ಒಂಥರ ದೇವಸ್ಥಾನ ತರನೇ ನಾವು ಭಾವಿಸ್ತೀವಿ ಅಲ್ವಾ. ಎಷ್ಟು ಶುದ್ಧತೆ, ಯಾವ ರೀತಿ ಅದಿರ್ಬೋದು, ಎಲ್ಲನೂ ಸಹ ಏನಾಗತ್ತೆ ಇಲ್ಲೇನೆ ಈ ಸಂಗಮ ಯುಗದಲ್ಲೇನೆ ಏನಾಗತ್ತೆ ಬೀಜ ಅನ್ನುವಂತಹದ್ದು ಬೀಳುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಾವೇನೇ ಮಾಡಿದ್ರು ಇಡೀ ಕಲ್ಪಕ್ಕೆ ಬೀಜ ಇದೆ. ಸತ್ಯಯುಗ ತ್ರೇತಾಯುಗಕ್ಕೂ ಬೀಜ ಇಲ್ಲೇ ಹಾಕ್ತಿವಿ, ದ್ವಾಪರ ಕಲಿಯುಗಕ್ಕೂ ಬೀಜ ಇಲ್ಲೇ ಹಾಕ್ತಿವಿ. ಮತ್ತೆ ಎಲ್ಲಾದ್ರೂ ತಯಾರು ಮಾಡ್ಕೊಳ್ಳೋದಿದೆಯಾ ಮಧ್ಯದಲ್ಲಿ? ಯೋಚನೆ ಮಾಡಿ. ಈ ಸಂಗಮ ಯುಗ ತಂದೆ ಬಂದು ನಮಗೆ ಶ್ರೇಷ್ಠ ಸಂಸ್ಕಾರಗಳನ್ನು ಕಲಿಸ್ತಿದ್ದಾರೆ, ಪರಿವರ್ತನೆಯನ್ನ ಮಾಡ್ತಿದ್ದಾರೆ. ಎಷ್ಟು ನಾನು ಪರಿವರ್ತನೆ ಮಾಡ್ಕೊಳ್ತೀನಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತಷ್ಟೇ ಎಲ್ಲಾನು ಸಹ. ಮತ್ತೆ ತ್ರೇತಾದಲ್ಲಿ, ದ್ವಾಪರದಲ್ಲಿ, ಕಲಿಯುಗದಲ್ಲಿ ಏನಾದ್ರೂ ನಾವು ಪರಿವರ್ತನೆ ಆಗೋದಿದೆಯಾ? ಅಲ್ಲಿ ಏನಾದ್ರೂ ತಯಾರು ಮಾಡ್ಕೊಳ್ಳೋದಿದೆಯಾ? ಇಲ್ಲ. ಈ ಸಂಗಮ ಯುಗದಲ್ಲಿ ಇಡೀ ಕಲ್ಪಕ್ಕೆ, ಇಡೀ ಸಂಗಮ ಯುಗದಲ್ಲೇ ನಾವೆಷ್ಟು ಮಾಡ್ಕೋತೀವಿ, ಪರಿವರ್ತನೆ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಾವು ಯಾವ ಯುಗದಲ್ಲಿ ಬರ್ತೀವಿ, ಎಷ್ಟು ಸುಖ ಶಾಂತಿ. ನೋಡಿ, ಈ ಸಮಯದಲ್ಲಿ ನಾನು ಎಷ್ಟು ಪರಮಾತ್ಮನ ಒಂದು ಸ್ಮೃತಿಯಲ್ಲಿ, ಆತ್ಮದ ಒಂದು ಸ್ಮೃತಿಯಲ್ಲಿ ಇರ್ತಾ, ಶ್ರೇಷ್ಠ ಕರ್ಮಗಳನ್ನ ಮಾಡ್ತಾ, ಶ್ರೇಷ್ಠ ಸ್ಮೃತಿಯಲ್ಲಿ ಇರ್ತಾ, ಶಾಂತಿ, ಪ್ರೀತಿ, ಸುಖ, ಆನಂದದಲ್ಲಿ ಇರ್ತಾ, ಇತರರಿಗೂ ನಾನು ಅದನ್ನೇ ಕೊಡ್ತಿದ್ದೀನಿ ಅಂತಂದ್ಮೇಲೆ ಅದೇ ರಚನೆ ಆಗ್ತಾ ಹೋಗುತ್ತೆ ಅಲ್ವಾ. ಮತ್ತೆ ಅದೇ ನಿಯಮ ಆಗ್ತಾ ಹೋಗುತ್ತೆ. ಇಲ್ಲಿ ಹೊಸ ಪ್ರಪಂಚ ತರಬೇಕು ಅಂತಂದ್ರೆ ಬಾಬಾಗೆ ಒಂದು ಸೆಕೆಂಡ್ ಸಾಕು. ಆದ್ರೆ ಇಲ್ಲಿ ನಾವು ಹೋಗಿ ಜೀವನ ಮಾಡುವಂತವರು, ಸತ್ಯ ತ್ರೇತಾಯುಗದಲ್ಲಿ ನಾವು ಪಾತ್ರ ಮಾಡುವಂತವರು ನಾವು. ಆದ್ದರಿಂದ ನಮ್ಮ ಮೂಲಕನೇ ಮಾಡಿಸ್ಬೇಕಲ್ಲ ಬಾಬಾ. ಅದರಿಂದ ನೀವೇ ನಿಮ್ಮ ಕೈಯಲ್ಲೇ ಮಾಡಿಸಿ, ನೀವೇ ನಿಯಮ ರೂಪಕರ್ತರು, ನೀವೇ ಲಾ ಮೇಕರ್ಸು ಅಂತ ಹೇಳ್ತಿದ್ದಾರೆ. ಎಷ್ಟು ಸ್ಮೃತಿಯಲ್ಲಿರ್ತೀರಾ, ಎಷ್ಟು ನನಗೆ ಸಮರ್ಪಣೆ ಮಾಡ್ತೀರಾ, ಎಷ್ಟು ಶ್ರೀಮತದ ಮೇಲೆ ನಡೀತೀರಾ, ಆ ಥರ ಶ್ರೇಷ್ಠವಾಗಿ ನಿಯಮಗಳು ತಯಾರಾಗತ್ತೆ. ಆ ಥರ ಒಂದು ಆಚಾರ ಪದ್ಧತಿಗಳು ತಯಾರಾಗುತ್ತೆ ಇಡೀ ಕಲ್ಪಕ್ಕೆ. ಬರೀ ಸತ್ಯ ತ್ರೇತಾಯುಗಕ್ಕಷ್ಟೇ ಅಲ್ಲ, ಇಡೀ ಕಲ್ಪಕ್ಕೆ ಅಂತ ಹೇಳ್ತಿದ್ದಾರೆ. ಎಲ್ಲವೂ ಸಹ ಅದಕ್ಕೆ ಬಾಬ್ದಾದ ತಿಳಿಸ್ತಾರೆ. ಎಲ್ಲವೂ ಸಹ ಈ ಸಂಗಮ ಯುಗದಲ್ಲಿ ನೀವೇನು ಮಾಡ್ತೀರಾ ನೋಡಿ, ನಿಮಗೆ ಪ್ರಜೆಗಳು ಇಲ್ಲಿಂದನೇ ತಯಾರಾಗ್ತಾರೆ, ನಿಮಗೆ ಮಂದಿರಗಳು ಇಲ್ಲಿಂದನೇ ತಯಾರಾಗತ್ತೆ, ಮತ್ತೆ ನಿಮಗೆ ಭಕ್ತರು ಇಲ್ಲಿಂದ ತಯಾರಾಗ್ತಾರೆ, ಮತ್ತೆ ನಿಮಗೆ ಗುರುಗಳು ಸಹ ಯಾರು ಸಿಗ್ತಾರೆ ದ್ವಾಪರ ಯುಗದಿಂದ ಅವರೂ ಇಲ್ಲಿಂದನೇ ತಯಾರಾಗ್ತಾರೆ. ಎಲ್ಲನೂ ಸಹ ಸಂಬಂಧಗಳು ಸಹ ಇಡೀ ಕಲ್ಪದಲ್ಲಿ, ಸತ್ಯ ತ್ರೇತಾಯುಗದಲ್ಲಿ ಸಂಬಂಧಗಳಿರ್ಬೋದು, ದ್ವಾಪರ ಕಲಿಯುಗದಲ್ಲಿ ಎಂತಹ ಸಂಬಂಧಗಳು ಬೇಕು, ಎಂತಹ ಜೀವನ ಬೇಕು, ಸುಖದಿಂದ ಕೂಡಿರೋ ಜೀವನ ಬೇಕಾ, ಜಾಸ್ತಿ ದುಃಖದಿಂದ ಕೂಡಿರೋ ಜೀವನ ಬೇಕಾ, ಎಲ್ಲನೂ ನಾವು ತಯಾರು ಮಾಡ್ಕೊಳ್ಳುವಂಥ ಸಮಯ ಇದೇ ಆಗಿದೆ ಅಂತ ಹೇಳ್ತಿದ್ದಾರೆ ಈ ಸಮಯದಲ್ಲಿ. ಆದ್ರಿಂದ ಪ್ರತಿಯೊಂದು ಈ ಸ್ಮೃತಿಯನ್ನ ಇಟ್ಟುಕೊಂಡು, ಈ ಒಂದು ನೆನಪನ್ನ ಇಟ್ಟುಕೊಂಡು ನೀವು ಪ್ರತಿಯೊಂದು ಸಂಕಲ್ಪ ಮಾಡಬೇಕಾದ್ರೂ, ಪ್ರತಿಯೊಂದು ಕರ್ಮ ಮಾಡಬೇಕಾದ್ರೂ ಯೋಚನೆ ಮಾಡಿ ಮಾಡಬೇಕು. ಯಾಕಂದ್ರೆ ನನ್ನ ಒಂದು ಭಾಗ್ಯವನ್ನ ಮತ್ತೆ ಇತರರ ಭಾಗ್ಯವನ್ನ ರೂಪಿಸೋದಕ್ಕೆ ನಾನೇ ನಿಮಿತ್ತ ಆಗಿದ್ದೀನಿ. ವಿಶ್ವವನ್ನ ಪರಿವರ್ತನೆ ಮಾಡೋದಕ್ಕಾಗ್ಲಿ, ವಿಶ್ವದ ಒಂದು ಆತ್ಮಗಳು ಸುಖ ಶಾಂತಿಯಲ್ಲಿ ಬರೋದಕ್ಕಾಗ್ಲಿ ಕಾರಣ ನಾನೇ ಆಗಿರ್ತೀನಿ. ದುಃಖಕ್ಕೂ ಕಾರಣ ನಾನೇ, ಸುಖಕ್ಕೂ ಕಾರಣ ನಾನೇ ಆಗಿರ್ತೀನಿ. ಇದರ ಒಂದು ಇದ್ರ ಕಡೆ ಗಮನವನ್ನ ಇಟ್ಟು ನೀವೇನ್ ಮಾಡ್ಬೇಕಾಗತ್ತೆ, ಒಳ್ಳೆಯ ಕರ್ಮಗಳನ್ನ, ಶ್ರೇಷ್ಠ ಕರ್ಮಗಳನ್ನ ಶ್ರೀಮತದ ಅನುಸಾರವಾಗಿ ನಡೀತಾ ಮಾಡ್ಬೇಕಾಗತ್ತೆ ಅಂತ ಹೇಳ್ತಿದ್ದಾರೆ.
ಅರ್ಥ ಆಯ್ತಲ್ಲ? ನಿಯಮ ರೂಪಕರ್ತರು, ಲಾ ಮೇಕರ್ಸ್ ಅಂದ್ರೆ ಯಾರು ಅಂತ. ಇಡೀ ಕಲ್ಪಕ್ಕೆ ಎಷ್ಟು ದೊಡ್ಡ ಜವಾಬ್ದಾರಿ ಇದೆ ನೋಡಿ. ಈ ಒಂದು ಲೌಕಿಕ ಒಂದು ನ್ಯಾಯ ಮೂರ್ತಿಗಳು ಯಾರೇ ಇರ್ಬೋದು, ಆದರೆ ಈ ಅಲೌಕಿಕ ಇಡೀ ಕಲ್ಪಕ್ಕೆ, ಇಡೀ ಸೃಷ್ಟಿ 5,000 ವರ್ಷಕ್ಕೆ ನಿಯಮಗಳನ್ನು ರಚನೆ ಮಾಡುವಂಥ ಜವಾಬ್ದಾರಿ ನಮಗೆ ಬಾಬಾ ಕೊಟ್ಟಿದ್ದಾರೆ. ಅದಕ್ಕೆ ನಾವು ನಿಮಿತ್ತ ಆಗಿದ್ದೀವಿ ಅಂದರೆ ಪ್ರತಿಯೊಂದು ಮಾತು, ಪ್ರತಿಯೊಂದು ಸಂಕಲ್ಪ ಎಷ್ಟು ಶ್ರೇಷ್ಠವಾಗಿ ಆತ್ಮದ ಒಂದು ಸ್ಮೃತಿ, ತಂದೆಯ ಒಂದು ಸ್ಮೃತಿಯಿಂದ ಕೂಡಿರಬೇಕು ಅನ್ನೋದನ್ನ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಲ್ಲ ಅಂತಂದ್ರೆ ಏನಾಗ್ಬಿಡತ್ತೆ, ಎಲ್ಲನೂ ಸಹ ಶ್ರೇಷ್ಠತೆ ಅನ್ನೋದು, ಎಲ್ಲದರಲ್ಲೂ ಶ್ರೇಷ್ಠತೆ ಅನ್ನೋದು ಬರೋದಿಲ್ಲ. ಎಲ್ಲ ಆಚಾರ ಪದ್ಧತಿಗಳು ಏನೇ ಇರಬಹುದು, ಇಲ್ಲಿ ನಾವೇನೇ ಮಾಡಲಿ, ಇಲ್ಲಿ ನಾವು ಆತ್ಮ ಅಂತ ತಿಳ್ಕೊಂಡು ಏನು ಮಾಡ್ತೀವೋ ಅದು ಸ್ಥೂಲವಾಗಿ ನಡೀತಾ ಹೋಗುತ್ತೆ ಅಲ್ಲ. ಈಗ ನೋಡಿ, ಹಬ್ಬಗಳಿರ್ಬೋದು ಅಲ್ವಾ. ಈಗ ಶಿವರಾತ್ರಿನ ಹಬ್ಬ ಮಾಡ್ತಾರೆ, ಈ ಸಮಯದ್ದೇ ತಾನೇ. ವಿಜಯದಶಮಿ ಇದೆ ಹಬ್ಬ, ಈ ಸಮಯದ ತಾನೇ. ಎಲ್ಲ ಆತ್ಮಕ್ಕೆ ವರ್ತಿಸಿರುವಂತಹದ್ದೇ ಅಲ್ವಾ ಇದು. ಶ್ರೀರಾಮನವಮಿ ಇದೆ, ಈ ಸಮಯ ಅಂದ್ರೆ ಏನು, ಈ ಸಮಯದಲ್ಲೇ ತಾವು ತ್ರೇತಾಯುಗ, ದ್ವಾಪರ ಯುಗಕ್ಕೆ ಎಲ್ಲದಕ್ಕೂ ಸಹ ನಾವು ಏನು ಸಂಸ್ಕಾರಗಳನ್ನ, ಆಚಾರ ಪದ್ಧತಿಗಳನ್ನ ಎಲ್ಲನೂ ನಾವು ಇಲ್ಲಿ ತಯಾರು ಮಾಡಿರ್ತೀವಿ ಅಲ್ವಾ. ಎಲ್ಲ ಈ ಸಮಯದ್ದು ನಡೀತಿರುತ್ತೆ. ಇವಾಗ ಬ್ರಾಹ್ಮಣರಿದ್ದಾರೆ, ಇವಾಗ ಅಷ್ಟು ಬ್ರಾಹ್ಮಣರಿದ್ದಾರೆ. ಆ ಬ್ರಾಹ್ಮಣರು ಯಾಕಿದ್ದಾರೆ? ಕುಕವಂಶಾವಳಿಗಳು. ಇಲ್ಲಿ ಸಂಗಮ ಯುಗದಲ್ಲಿ ಶ್ರೇಷ್ಠ ಬ್ರಾಹ್ಮಣರು, ಆತ್ಮಿಕ ಬ್ರಾಹ್ಮಣರು, ಅಲ್ಲಿ ಸ್ಥೂಲವಾದ ಬ್ರಾಹ್ಮಣರು. ನಿಮ್ಮದೇ ನೆನಪಾರ್ಥ ಅದು ಅಂತ ಹೇಳ್ತಾರೆ ಬಾಬ್ದಾದ. ಅಲ್ವಾ? ನಿಮ್ಮದೇ ಒಂದು ನೆನಪಾರ್ಥ ಆಗಿದೆ. ಏನ್ ರಚನೆ ಮಾಡ್ತೀರಿ ಅದೇ ಏನಾಗುತ್ತೆ, ಸತ್ಯತ್ರೇತಾಯುಗದಲ್ಲೂ ನಡೆಯುತ್ತೆ, ಮತ್ತೆ ದ್ವಾಪರ ಕಲಿಯುಗದಲ್ಲೂ ಸಹ ನಾವು ಅದೇ ಒಂದು ರೀತಿಯಲ್ಲಿ ನಡೀತಾ ಹೋಗ್ತೀವಿ. ಅರ್ಥ ಆಯ್ತಲ್ಲ? ನಾವು ಏನು ಮಾಡ್ತೀವಿ ಅದು ನಮಗೂ ಸಿಗುತ್ತೆ, ನಮ್ಮ ಒಂದು ಪ್ರಜೆಗಳಿಗೂ, ನಮ್ಮ ಒಂದು ಭಕ್ತರಿಗೂ, ನಮ್ಮ ಒಂದು ರಾಜಧಾನಿಗೂ ಸಹ ಸಿಗುತ್ತೆ. ಆ ದೃಷ್ಟಿಯನ್ನ ಇಟ್ಕೊಳ್ಳಿ. ಅವರ ಒಂದು ಜವಾಬ್ದಾರಿನೂ ನಿಮ್ಮ ಮೇಲೆ ಇದೆ. ಎಲ್ಲನೂ ನೀವೇ ಇಲ್ಲಿ ಈ ಸಮಯದಲ್ಲಿನೇ ತಯಾರು ಮಾಡ್ಕೋಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ, ನಿಮ್ಮ ಒಂದು ರಚನೆ ಏನಿದೆ ನಿಮ್ಮ ತರನೇ ತಯಾರಾಗತ್ತೆ ಅಂತ. ನೀವು ಹೇಗಿದ್ದೀರಾ ನಿಮ್ಮ ರಚನೆನೂ ಹಾಗೆ ಇರುತ್ತೆ ಅಂತ ಹೇಳ್ತಿರ್ತಾರೆ. ಹೆಚ್ಚು ನಾನು ಹೇಗೆ ಪರಮಾತ್ಮನ ಒಂದು ನೆನಪಲ್ಲಿ ನಾನು ಎಷ್ಟಿರ್ತೀನಿ, ಆತ್ಮದ ಒಂದು ಸ್ಮೃತಿಯಲ್ಲಿ ನಾನು ಎಷ್ಟಿರ್ತೀನಿ, ನಾನು ಶ್ರೀಮತದಂತೆ ನಾನು ಎಷ್ಟು ನಡೀತೀನಿ, ತಂದೆ ಸಮಾನ ನಾನು ಆದೆ ಅಂತಂದ್ರೆ ಸತ್ಯುಗದ ಆದಿಯಿಂದನೂ ನಾನು ಬರ್ತೀನಿ. ಇಲ್ಲ ಅಂದ್ರೆ ಶಿಕ್ಷೆಗಳನ್ನು ಅನುಭವಿಸ್ಬೇಕಾಗತ್ತೆ, ಪದವಿನೂ ಕಡಿಮೆ ಇರುತ್ತೆ. ಸತ್ಯುಗದ ಆದಿಯಲ್ಲೂ ಬರೋದಿಲ್ಲ, ತ್ರೇತಾಯುಗದ ಆದಿಯಲ್ಲೋ ಇಲ್ಲೋ ತ್ರೇತಾಯುಗದ ಅಂತಿಮದಲ್ಲೋ ಹೇಗೋ ಇಲ್ಲಿ ಎಷ್ಟು ನಾವು ಸಮರ್ಪಣೆ ಮಾಡಿರ್ತೀವಿ, ಎಷ್ಟು ಪರಿವರ್ತನೆ ಮಾಡ್ಕೊಂಡಿರ್ತೀವಿ ಅನ್ನೋದ್ರ ಮೇಲೆ ಅಲ್ಲಿ ಬರ್ತೀವಿ. ಅಂದ್ರೆ ಆಮೇಲೆ ದ್ವಾಪರ ಯುಗದಿಂದನೇ ಜಾಸ್ತಿ ಇರುತ್ತೆ ನಮ್ದು. ಅದರಿಂದ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನು ಸಹ ಫಾಲೋ ಮಾಡ್ತಾರೆ. ನಿಮ್ಮ ಒಂದು ರಾಜಧಾನಿ, ನೀವು ಒಬ್ಬರೇ ಇದ್ದೀರಾ ಅಂತ ಅನ್ಕೊಳ್ಬೇಡಿ. ನಿಮ್ಮಿಂದ ನಿಮ್ಮ ರಾಜಧಾನಿನೇ ಇದೆ, ನಿಮ್ಮ ಪ್ರಜೆಗಳಿದ್ದಾರೆ, ಅವರು ನಿಮ್ಮನ್ನ ಫಾಲೋ ಮಾಡ್ತಾರೆ. ನೀವು ಒಬ್ಬರೇ ಇದ್ರೆ ಬಿಡು, ಏನು ನಾವು ಒಬ್ಬರದೇ ಆಯ್ತು ಅನ್ಬೋದು, ಆದ್ರೆ ನಿಮ್ಮಿಂದ ಅವ್ರದ್ದು ಸಹ ಜೀವನ ತಯಾರಾಗತ್ತಲ್ಲ, ಅದಕ್ಕೆ ನೀವೇ ಕಾರಣ ಆಗ್ತೀರಲ್ಲ. ಅದಕ್ಕೆ ಎಚ್ಚರಿಕೆಯಿಂದ ಇಡಿ ಅಂತ ಹೇಳ್ತಿದ್ದಾರೆ. ಅಚ್ಚಾ, ಓಂ ಶಾಂತಿ.